Very good afternoon, everyone. So, ನಾವು ಪ್ರತಿನಿತ್ಯ ಹಲವಾರು ವಿಷಯಗಳನ್ನ ವಸ್ತುಗಳನ್ನ ನೋಡ್ತೀವಿ. ಅಂದ್ರೆ ನಮ್ಮ ಕಣ್ಣಿನ ಆದ್ರೆ ಇಲ್ಲಿ ಏನಾಗ್ತಾ ಇದೆ, ನಾವು ಹೇಗೆ ವಸ್ತುಗಳನ್ನ ನೋಡೋದಿಕ್ಕೆ ಸಾಧ್ಯ ಇದೆ, ಇದ್ರ ಹಿಂದಿನ ಏನು ಕ್ರಿಯೆ ಏನಾಗ್ತಾ ಇರತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಇವತ್ತಿನ ಪಾಠ ಅಂತಂದ್ರೆ ಕಣ್ಣು ಮತ್ತು ವರ್ಣಮಯ ಜಗತ್ತು ಅನ್ನೋದೇನಿದೆಯಲ್ಲ, ಈ ಪಾಠದಲ್ಲಿ ನಮ್ಮ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ. ಈಗ ನಾವು ಜೀವಕ್ರಿಯೆಗಳು ಪಾಠದಲ್ಲಿ ಬೇರೆ ಬೇರೆ ಅಂಗವ್ಯೂಹ ಜೀವಗಳ ಬಗ್ಗೆ ಆದ್ರೆ ನಾವು ಪ್ರತಿನಿತ್ಯ ನೋಡುವಂತಹ ಅಂದ್ರೆ ವಸ್ತುಗಳನ್ನ ನೋಡುವಂತಹ ನಮ್ಮ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ, ಅಲ್ಲಿ ನಮ್ಗೆ ದೃಷ್ಟಿ ಇರೋದಿಕ್ಕೆ ಹೇಗೆ ಸಾಧ್ಯ, ಅಥವಾ ನಾವು ಒಂದು ವಸ್ತುವನ್ನ ನಮ್ಮ ಕಣ್ಣಿನಿಂದ ನೋಡಿ ಅದು ಒಂದು ಜಾತಿಗೆ ಅಥವಾ ಒಂದು ಬಗೆಯ ವಸ್ತು ಅಂತ ನಾವು ಹೇಗೆ ಅರ್ಥ ಮಾಡ್ಕೊಳ್ತೀವಿ, ಇದೆಲ್ಲದನ್ನ ನಾವು ಈ ಒಂದು ಪಾಠದಲ್ಲಿ ಕಲಿತಾ ಹೋಗೋಣ. ಸೊ ನಮ್ಮ ಇವತ್ತಿನ ಟಾಪಿಕ್ ಏನಿದೆ ಅದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಅಂದ್ರೆ ಹಲವಾರು ವಸ್ತುಗಳನ್ನ ನೋಡ್ತೀವಿ. ಇವಾಗ ಒಂದು ಪುಸ್ತಕ ಅಂತ ನೋಡಿದ್ರೆ ನಮ್ಗೆ ಇದೇ ಪುಸ್ತಕ ಅನ್ನೋದು ಹೇಗ್ ಗೊತ್ತಾಗತ್ತೆ? ನಾವು ಹಲೋ, ಹಾ ಹೇಳಿ. ಸುನ್ರಜ್ನು ಕ್ಲಿಯರ್ ಆಗಿ ಹೊಂಟಿಲ್ವಲ್ ಸೌಂಡ್. ಹಲೋ, ನಿಮ್ ಸೌಂಡ್ ಕ್ಲಿಯರ್ ಆಗಿ ಹೊಂಟಿಲ್ರಿ. ಕನ್ನಡ ಬಾತ್ ಬರೋದು ಏನ್ರ ಒಂದ್ ಹಲತ್ತಿದೆ. ನೀವು ಮೈಕ್ ಆಫ್ ಮಾಡ್ಕೊಳ್ಳಿ, ಇಲ್ಲಿ ಕ್ಲಿಯರ್ ಆಗಿ ಕೇಳಿಸ್ತಾ ಇರತ್ತೆ. ನಮ್ಗೆ ರೆಕಾರ್ಡ್ ಆಗಿದ್ದನ್ನ ಮತ್ತೆ ಪ್ಲೇ ಮಾಡಿ ಕೇಳ್ಕೋಬಹುದು. ನೀವು ಮೈಕ್ ಮ್ಯೂಟ್ ಅಲ್ಲಿ ಇಟ್ಕೊಳ್ಳಿ. ಸೌಂಡ್ ಕ್ಲಿಯರ್ ಆನ್ ಮಾಡಿದ್ದೇವೆ. ಮೈಕ್ ಅನ್ನ ಆಫ್ ಇಟ್ಕೊಳ್ಳಿ. ಮೈಕ್ ಅನ್ನ ಆಫ್ ಇಟ್ಕೊಳ್ಳಿ. ಸೊ ಮಾನವನ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ, ಕಣ್ಣಿನಲ್ಲಿ ಯಾವುದೆಲ್ಲ ಭಾಗಗಳಿದೆ, ಹಾಗೆ ವಸ್ತು ನಮ್ಗೆ ಕಾಣೋದಿಕ್ಕೆ ಏನು ಸಹಾಯ ಮಾಡುತ್ತೆ, ಇದೆಲ್ಲದನ್ನ ನಾವಿವತ್ತು ಅಭ್ಯಾಸ ಮಾಡ್ತಾ ಹೋಗೋಣ. ಮಾನವನ ಕಣ್ಣು ಅಂತ ಅಂದ್ರೆ ಏನು, ಯಾವುದೆಲ್ಲ ಭಾಗಗಳನ್ನ ಮಾನವನ ಕಣ್ಣು ಹೊಂದಿದೆ ಅಂತ ನೋಡೋದಿದ್ರೆ, ಮಾನವನ ಕಣ್ಣು ಒಂದು ಅತ್ಯಮೂಲ್ಯವಾದ ಮತ್ತು ಅತಿ ಸೂಕ್ಷ್ಮವಾದ ಒಂದು ಜ್ಞಾನೇಂದ್ರಿಯವಾಗಿದೆ. ನಮ್ಗೆ ಅದು ವಸ್ತುವಿನ ಬಗ್ಗೆ ಜ್ಞಾನವನ್ನ ಕೊಡತ್ತೆ ಅಲ್ವಾ. ಚರ್ಮ ಹೇಗೆ ಇದೆ, ಅದು ಒಂದು ಇಂದ್ರಿಯ ಅಲ್ವಾ, ಅದೇ ರೀತಿ ಕಣ್ಣು ಸಹ ಒಂದು ಜ್ಞಾನೇಂದ್ರಿಯ ಆಗಿದೆ. ಅದರಲ್ಲಿ ಹಲವಾರು ಭಾಗಗಳನ್ನ ಹೊಂದಿರುವಂತಹ ಒಂದು ಜ್ಞಾನೇಂದ್ರಿಯ ಕಣ್ಣು ಆಗಿದೆ. ಅತಿ ಸೂಕ್ಷ್ಮವಾದಂತಹ ಒಂದು ಜ್ಞಾನೇಂದ್ರಿಯ ನಮ್ಮ ಸುತ್ತಮುತ್ತಲಿನ ಅದ್ಭುತವಾದಂತಹ ಜಗತ್ತನ್ನ, ಒಂದು ಗ್ರೀನ್ ಕಲರ್ ಇಂದ ಒಂದು ವಸ್ತು ಇದೆ, ಅಥವಾ ಪರಿಸರ ಇದೆ, ಅಥವಾ ಬ್ಲಾಕ್ ಕಲರ್ ಒಂದು ವಸ್ತು ಇದೆ, ಬಣ್ಣ ಅಂದ್ರೆ ವರ್ಣಮಯವಾದಂತಹ ಜಗತ್ತನ್ನ ನೋಡೋದಿಕ್ಕೆ ಸಹಾಯ ಮಾಡೋದು, ಒಂದು ಬಣ್ಣವನ್ನ ಗುರ್ತಿಸೋದಿಕ್ಕೆ, ಒಂದು ವಸ್ತುವನ್ನ ಗುರ್ತಿಸೋದಿಕ್ಕೆ ನಮ್ಗೆ ಸಹಾಯ ಮಾಡೋದು ನಮ್ಮ ಕಣ್ಣು. ಅದರಲ್ಲಿ ಯಾವುದೆಲ್ಲ ಭಾಗಗಳಿದೆ ಅಂತ ನೋಡೋದಿದ್ರೆ, ಮಸೂರ ಇರತ್ತೆ, ನಂತರ ವರ್ಣಪಟಲ ಇರತ್ತೆ, ಕಾರ್ನಿಯಾ ಇರತ್ತೆ, ಕಣ್ಣಿನ ಪಾಪೆ ಇರತ್ತೆ, ಸಿಲಿಯರಿ ಸ್ನಾಯುಗಳು ಅಂತ ಇರತ್ತೆ, ರೆಟಿನಾ ಇರತ್ತೆ, ನಂತರ ಚಾಕ್ಷುಷ ನರಗಳು ಅಂದ್ರೆ ಅದು ಕೊನೆಯ ಭಾಗ, ಒಂದು ಅಂಧ ಪ್ರದೇಶ ಅಂತ ಇರತ್ತೆ. ಹೀಗೆ ಹಲವಾರು ಭಾಗಗಳನ್ನ ಹೊಂದಿರುವಂತಹ ಒಂದು ಜ್ಞಾನೇಂದ್ರಿಯ ನಮ್ಮ ಕಣ್ಣು ಆಗಿರತ್ತೆ. ಹಾಗಿದೆ ಈ ಭಾಗಗಳೆಲ್ಲ ವಸ್ತುವನ್ನ ನೋಡೋದಿಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋದಿದ್ರೆ, ಮೊದಲನೇದಾಗಿ ಮಾನವನ ಕಣ್ಣು, ನಮ್ಮ ಕಣ್ಣು ಏನಿರತ್ತೆ ಒಂದು ಕ್ಯಾಮ್ರಾದ ತರ ಕೆಲಸ ಮಾಡುತ್ತೆ. ಒಂದು ವಸ್ತುವನ್ನ ನೋಡಿದಾಗ ಅದನ್ನ ನಾವು ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ತಲೆಯಲ್ಲಿ ಅದನ್ನ ಸ್ಟೋರ್ ಮಾಡ್ಕೋಬಹುದು, ಹೌದಾ. ನಾವಿವಾಗ ಒಂದು ಉದಾಹರಣೆಗೆ ಒಂದು ಹಣ್ಣನ್ನ ನೋಡಿದ್ವಿ. ನೀವು ಚಿಕ್ಕವರಿರುವಾಗ ಒಂದು ಹಣ್ಣು ನೋಡಿರ್ತೀರ, ಅದು ಆಪಲ್ ಅಂತ ನೀವು ಇದ್ ಮಾಡಿದ್ರೆ, ನೀವು ನೆಕ್ಸ್ಟ್ ಬೆಳೆದು ದೊಡ್ಡವರಾಗುವಾಗ ಆ ಹಣ್ಣನ್ನ ಮತ್ತೆ ನೋಡಿದಾಗ ನಿಮ್ಗೆ ಏನಾಗತ್ತೆ, ಈ ತರ ಇದ್ರೆ ಇದು ಆಪಲ್ ಅನ್ನೋದು ನಿಮ್ಗೆ ನೆನಪಾಗತ್ತೆ ಅಲ್ವಾ.
ಸೊ ಕ್ಯಾಮ್ರಾ ಹೇಗೆ ಒಂದು ಫೋಟೋವನ್ನ ತಗೊಂಡು ಅದು ಕ್ಯಾಪ್ಚರ್ ಮಾಡಿರುತ್ತೋ ಆ ಫೋಟೋವನ್ನ, ಅದೇ ರೀತಿ ನಮ್ಮ ಕಣ್ಣು ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಅದರ ಒಂದು ಏನು ಫೋಟೋವನ್ನ ಕ್ಯಾಪ್ಚರ್ ಮಾಡಿ ಮನಸ್ಸಿನಲ್ಲಿ ಅದನ್ನ ಸ್ಟೋರ್ ಮಾಡಿರುವಂತಹ ಕೆಲಸವನ್ನ ಮಾಡ್ತಾ ಇರುತ್ತೆ. ಹಾಗಾಗಿ ನಾವು ಮಾನವನ ಕಣ್ಣು ಸಹ ಒಂದು ಕ್ಯಾಮ್ರಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಹೇಗಿರುತ್ತೆ ಅಂತ ಅಂದ್ರೆ, ನಾವು ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಹೋದ ಹಾಗೆ ನಮ್ಮ ಬೇರೆ ಎಲ್ಲ ಅಂಗಾಂಗಗಳು ಬೆಳೀತಾ ಹೋಗತ್ತೆ. ಆದ್ರೆ ಕಣ್ಣು ಮಾತ್ರ ನಾವು ಮುಂಚೆ ಯಾವ ಗಾತ್ರದಲ್ಲಿರುತ್ತೋ ಅಷ್ಟೇ ಗಾತ್ರದಲ್ಲೇ ಇರುತ್ತೆ, ಅದು ಬೆಳೆಯೋದಿಲ್ಲ. ಕಣ್ಣು ಬೆಳೀತಾ ಹೋಗೋದಿಲ್ಲ. ಬೇರೆ ಎಲ್ಲ ಭಾಗಗಳ ರೀತಿಯಲ್ಲಿ, ಇವಾಗ ನಮ್ಮ ಕೈ ಕಾಲುಗಳಿರ್ಬಹುದು, ಕೂದಲಿರ್ಬಹುದು, ಹೀಗೆ ಎಲ್ಲ ಭಾಗಗಳು ನಾವು ಹೈಟ್ ಆಗ್ತೀವಿ, ಎತ್ತರ ಆಗ್ತೀವಿ, ದಪ್ಪ ಆಗ್ತೀವಿ, ಇದೆಲ್ಲದೂ ಆಗತ್ತೆ ಅಲ್ವಾ. ಆದ್ರೆ ಕಣ್ಣು ಮಾತ್ರ ನಾವು ಹುಟ್ಟಿದಾಗ ಯಾವ ಗಾತ್ರದಲ್ಲಿ ಇರುತ್ತೋ ಅದೇ ಗಾತ್ರದಲ್ಲೇ ಬೆಳವಣಿಗೆಯನ್ನ, ಅಂದ್ರೆ ಅದೇ ಗಾತ್ರದಲ್ಲೇ ಮುಂದುವರಿಯುತ್ತೆ. ಹಾಗೆ ಕಣ್ಣು ಗುಡ್ಡೆಯ ಸರಿಸುಮಾರು 2.3 ಸೆಂಟಿಮೀಟರ್ ವ್ಯಾಸವುಳ್ಳ ಗೋಳಾಕಾರದ ರಚನೆ ಆಗಿರುತ್ತೆ. ನೀವು ಇಲ್ಲಿ ಚಿತ್ರದಲ್ಲಿ ಗಮನಿಸಬಹುದು ಮಕ್ಕಳೇ. ಸೊ ಇಲ್ಲಿ ಕಣ್ಣಿನ ರಚನೆ ಯಾವ ರೀತಿಯಾಗಿದೆ ಅಂತ ಅಂದ್ರೆ, ಇದು ಅಂದ್ರೆ ರಚನೆ ಅಲ್ಲ, ಆಕಾರ ಯಾವ ರೀತಿಯಾಗಿದೆ ಅಂದ್ರೆ ಗೋಳಾಕಾರದಲ್ಲಿ ಇದೆ ಅಲ್ವಾ. ಅಂದ್ರೆ ಸರಿಸುಮಾರು ಗೋಳಾಕಾರ, ಪೂರ್ತಿಯಾಗಿ ಪರ್ಫೆಕ್ಟ್ ಗೋಳಾಕಾರವಾಗಿ ಇರೋದಿಲ್ಲ. ಇಲ್ಲಿ ಒಂದು ಉಬ್ಬಿದಂತಹ ಭಾಗವೂ ಸಹ ಇರುತ್ತೆ, ಆದ್ರೆ ಸರಿಸುಮಾರಾಗಿ ಒಂದು ಗೋಳಾಕಾರವಾಗಿ ಇದೆ ಅಲ್ವಾ. ಸೊ ಇದರ ಒಂದು ವ್ಯಾಸವನ್ನ ನಾವು ತಗೊಂಡ್ರೆ, ವ್ಯಾಸ ಅಂತ ಅಂದ್ರೆ ಪರಿಧಿಯ ಮೇಲೆ 2 ಬಿಂದುವನ್ನ ಸೇರಿಸುವಂತಹ ರೇಖೆ, ಅದು ಕೇಂದ್ರದಿಂದ ಹಾದು ಹೋಗಿರ್ಬೇಕು. ಆ ರೇಖೆಯನ್ನ ನಾವು ವ್ಯಾಸ ಅಂತ ಕರಿತೀವಿ ಅಲ್ವಾ. ಸೊ ಆ ಒಂದು ವ್ಯಾಸ ಎಷ್ಟಿರುತ್ತೆ ಕಣ್ಣಿಂದು ಅಂದ್ರೆ ಸರಿಸುಮಾರು 2.3 ಸೆಂಟಿಮೀಟರ್ನಷ್ಟು ವ್ಯಾಸವುಳ್ಳಂತಹ ಗೋಳಾಕಾರದ ರಚನೆ ಆಗಿರುತ್ತೆ. ಇಲ್ಲಿ ರೆಟಿನಾ, ಕಾರ್ನಿಯಾ, ಸ್ಫಟಿಕ ಮಸೂರ, ಐರಿಸ್ ಅಂದ್ರೆ ವರ್ಣಪಟಲ, ಕಣ್ಣಿನ ಪಾಪೆ, ಹಾಗೆ ದೃಶ್ಯಗ್ರಾಹಕ ಕೋಶಗಳು, ಚಾಕ್ಷುಷ ನರಗಳು, ಮತ್ತೆ ಇಲ್ಲಿ ಎರಡು ಬಗೆಯ ರಸ ಅಂದ್ರೆ ದ್ರವ ರೂಪದ ವಸ್ತುಗಳು ಸಹ ಇರುತ್ತೆ. ಇವಿಷ್ಟನ್ನು ಒಳಗೊಂಡಿರುವಂತಹದ್ದು ನಮ್ಮ ಕಣ್ಣು. ಇಷ್ಟು ಭಾಗಗಳನ್ನು ಸಹ ಒಂದು ಕಣ್ಣಿನಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಿದ್ರೆ ಯಾವ ಭಾಗದ ಕೆಲಸ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇವಾಗ ನಾನು ಹೇಳಿರೋದು ಕಣ್ಣು ಅಂದ್ರೆ ಏನು, ಅದರಲ್ಲಿ ಯಾವ್ಯಾವ ಭಾಗಗಳು ಇರುತ್ತೆ ಅನ್ನೋದನ್ನ ನಾನು ಹೇಳಿದೆ ಅಲ್ವಾ. ಆದ್ರೆ ಯಾವ್ಯಾವ ಭಾಗಗಳ ಕೆಲಸ ಏನೇನು ಅಂತ ನೋಡೋದಿದ್ರೆ, ಮೊದಲನೇದಾಗಿ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಪ್ರತಿಯೊಂದು ಭಾಗದ ಕೆಲಸ ಏನು ಅನ್ನೋದು ಸಹ ನಮ್ಗೆ ಅರ್ಥ ಆಗ್ಬೇಕಾಗಿರುತ್ತೆ. ಸೊ ಇಲ್ಲಿ ಭಾಗಗಳನ್ನ ನಾನು ಇವಾಗ ಹೇಳಿದೆ ಅಲ್ವಾ, ಕಣ್ಣಿನ ಪಾಪೆ ಇರುತ್ತೆ, ಅದಕ್ಕಿಂತ ಹೊರಗಡೆಗೆ ಈ ಉಬ್ಬಿದಂತಹ ಭಾಗ ಏನಿದೆ ಇದನ್ನ ಕಾರ್ನಿಯಾ ಅಂತ ಕರಿತೀವಿ. ಅಂದ್ರೆ ನಾವು ಕಣ್ಣನ್ನ ನೋಡಿದಾಗ ಕಣ್ಣು ಪೂರ್ತಿ ಹಿಂಗೊಂದು ಒಂದೇ ಸಮತಲದಲ್ಲಿರೋ ತರ ಕಾಣಿಸೋದಿಲ್ಲ, ಒಂದು ಉಬ್ಬಿದ ಭಾಗ ಸ್ವಲ್ಪ ಉಬ್ಬಿರೋದು. ಅಂದ್ರೆ ನಾವು ರೋಡಲ್ಲೆಲ್ಲ ಹಂಪ್ ನೋಡ್ತೀವಿ ಅಲ್ವಾ, ರೋಡ್ ಹಂಪ್ಸ್. ಸೊ ಆ ರೀತಿ ಸ್ವಲ್ಪ ಅಷ್ಟು ಎತ್ತರವಾದದ್ದನ್ನ ಒಂಚೂರು ಲೈಟ್ ಆಗಿ ಉಬ್ಬಿರುವಂತಹ ಒಂದು ಭಾಗವನ್ನ ನಾವು ಗಮನಿಸಬಹುದು ಕಣ್ಣನ್ನ ಸೂಕ್ಷ್ಮವಾಗಿ ನೋಡಿದ್ರೆ. ಸೊ ಆ ಉಬ್ಬಿರುವಂತಹ ಭಾಗವನ್ನ ಕಾರ್ನಿಯಾ ಅಂತ ಕರಿತೀವಿ. ಸೊ ಇದು ಕಾರ್ನಿಯಾ ಆಗಿರುತ್ತೆ. ಆ ಕಾರ್ನಿಯಾದ ಒಳಗಡೆಗೆ ನಮ್ಗೆ ಇಲ್ಲಿ ಕಣ್ಣನ್ನ ನೋಡಿದ್ರೆ ಕಣ್ಣಿನ ಒಳಭಾಗದಲ್ಲಿ ಕಲರ್ಫುಲ್ ಆಗಿರುವಂತಹ, ಅಂದ್ರೆ ಕೆಲವೊಬ್ಬರಿಗೆ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ, ಕೆಲವೊಬ್ಬರಿಗೆ ಬೆಕ್ಕಿನ ಕಣ್ಣು ಅಂತ ಹೇಳ್ತೀವಿ. ಹಾಗೆ ಗ್ರೀನ್ ಕಲರ್ ಬಣ್ಣ ಇರುವಂತಹ ಒಂದು ಕಾರ್ನಿಯಾ ಅಂದ್ರೆ ಐರಿಸ್ ಇರಬಹುದು, ಅಥವಾ ಬ್ಲೂ ಕಲರ್ ಅನ್ನ ಹೊಂದಿರುವಂತಹ ಭಾಗ ಇರಬಹುದು. ಈ ಬಣ್ಣ ಇರುವಂತಹ ಭಾಗವನ್ನ, ಅಂದ್ರೆ ಕಣ್ಣಿನ ಒಳಗಡೆಗೆ ಈ ಭಾಗದಲ್ಲಿ ಏನ್ ಕಲರ್ಫುಲ್ ಆಗಿ ಕಾಣಿಸುತ್ತಲ್ವಾ, ಇಲ್ಲೆಲ್ಲ ವೈಟ್ ಕಲರ್ ಅಲ್ಲಿ ಕಾಣಿಸ್ತಾ ಇರುತ್ತೆ, ಪಕ್ಕದಲ್ಲಿ ಎಲ್ಲ ಬಿಳಿ ಬಣ್ಣದಲ್ಲಿ ಕಾಣಿಸ್ತಾ ಇರುತ್ತೆ. ಬಟ್ ಮಧ್ಯದಲ್ಲಿ ಏನು ನಮ್ಗೆ ಬ್ರೌನ್ ಅಥವಾ ಬ್ಲ್ಯಾಕ್ ಆಗಿ ಅಥವಾ ಬ್ಲೂ ಕಲರ್ ಅಲ್ಲಿ ವರ್ಣಮಯವಾಗಿ ಏನ್ ಕಾಣಿಸ್ತಾ ಇರತ್ತಲ್ವಾ, ಆ ಭಾಗವನ್ನ ನಾವು ಐರಿಸ್ ಅಂದ್ರೆ ವರ್ಣಪಟಲ ಅಂತ, ಅದರಿಂದಾಗಿನ ಕಲರ್ ಬಂದಿರೋದು. ಅಂದ್ರೆ ವರ್ಣಪಟಲ ಅಲ್ವಾ, ಬಣ್ಣ ಇರುವಂತಹ ಭಾಗ ಆಗಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಅಲ್ಲಿ ಇರುತ್ತೆ. ಬೆಕ್ಕಿನ ಕಣ್ಣು ಅಂತ ಅಂದ್ರೆ ಸಾಮಾನ್ಯವಾಗಿ ಸ್ವಲ್ಪ ಗ್ರೇ ಕಲರ್ ಅಲ್ಲಿ ಇರುತ್ತೆ, ಹೌದಾ. ಬೆಕ್ಕಿನ ಕಣ್ಣು ರೀತಿಯಲ್ಲಿ, ಅಂದ್ರೆ ನೀವು ಎಲ್ಲ ಒಂದು ಬೆಕ್ಕಿನ ಕಣ್ಣು, ಅವಳಿಗೆ ಬೆಕ್ಕಿನ ಕಣ್ಣಿದೆ, ಇವನಿಗೆ ಬೆಕ್ಕಿನ ಕಣ್ಣಿದೆ ಅಂತ ಹೇಳ್ತಾ ಇರ್ತೀರ. ಅಂದ್ರೆ ಏನು, ಸ್ವಲ್ಪ ಬೇರೆ ಬಣ್ಣದಲ್ಲಿ ಇದ್ರೆ, ಕೆಲವೊಬ್ಬರಿಗೆ ಕಪ್ಪು ಬಣ್ಣದಲ್ಲಿ ಇರುತ್ತೆ ಐರಿಸ್, ಇನ್ ಕೆಲವೊಬ್ಬರಿಗೆ ಬ್ರೌನ್ ಕಲರ್ ಅಲ್ಲಿ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಐಶ್ವರ್ಯ ರೈ ಕಣ್ಣನ್ನ ನೋಡಿದ್ರೆ ಸ್ವಲ್ಪ ಅವಳದು
ಬ್ಲೂ ಕಲರ್ ಐರಿಸ್ ಇದೆ. ಆ ರೀತಿ ವರ್ಣವನ್ನ, ಬೇರೆ ಬೇರೆ ಬಣ್ಣವನ್ನ ಕಣ್ಣಿಗೆ ಕೊಡುವಂತಹ ಭಾಗ ವರ್ಣಪಟಲ ಆಗಿದೆ. ಹಾಗಿದ್ರೆ ಬಣ್ಣ ಕೊಡೋದೇ ವರ್ಣಪಟಲದ ಕೆಲಸನಾ? ಅಲ್ಲ. ವರ್ಣಪಟಲದ ಆಕ್ಚುಯಲ್ ಕಾರ್ಯ ಬೇರೆ ಇದೆ, ಅದನ್ನು ನೋಡೋಣ. ಬಟ್ ನಾವು ಆ ಬಣ್ಣ ಇರುವಂತಹ ಭಾಗವನ್ನ ವರ್ಣಪಟಲ ಅಂತ ಕರಿತೀವಿ. ಅದರ ಮಧ್ಯದಲ್ಲಿ ಒಂದು ಸಣ್ಣ, ನೀವು ಸೂಕ್ಷ್ಮವಾಗಿ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಕಣ್ಣನ್ನ ನೋಡ್ತಾ ಹೋದ್ರೆ ಮಧ್ಯದಲ್ಲಿ ಒಂದು ಇನ್ನೂ ಒಳಗಡೆಗೆ, ಅಂದ್ರೆ ವರ್ಣಪಟಲದ ಒಳಗಡೆಗೆ ಇನ್ನೊಂದು ಸಣ್ಣ ಕಪ್ಪು ಬಣ್ಣದ ಭಾಗ ಕಾಣಿಸುತ್ತೆ, ಚಿಕ್ಕದಾಗಿರೋದು. ಆ ಭಾಗವನ್ನ ನಾವೇನಂತ ಕರಿತೀವಿ ಅಂತ ಅಂದ್ರೆ, ನಾನು ಚಿತ್ರ ಬಿಡಿಸಿ ಹೇಳ್ಬೇಕು ಅಂತ ಅಂದ್ರೆ, ಇವಾಗ ಕಣ್ಣು ಈ ರೀತಿಯಾಗಿದೆ ಅಂತ ಅಂದ್ರೆ ಇದರ ಒಳಗಡೆಗೆ ಇಲ್ಲಿ ಏನಿರತ್ತಲ್ವಾ, ಹೀಗೆ ಗೆರೆ ಗೆರೆ ಸಣ್ಣ ಈ ರೀತಿಯ ರಚನೆ ಏನಿರತ್ತೆ, ಇದನ್ನ ನಾವು ವರ್ಣಪಟಲ ಅಂತ ಕರಿತೀವಿ. ಇದರ ಒಳಗಡೆಗೆ ಒಂದು ಸಣ್ಣ ಹೋಲ್ ತರ ಇರತ್ತೆ, ರಂಧ್ರದ ತರ ಇರತ್ತೆ. ಈ ಭಾಗವನ್ನ ನಾವೇನಂತ ಕರಿತೀವಿ? ಕಣ್ಣಿನ ಪಾಪೆ ಅಂತ ಕರಿತೀವಿ. ಪ್ಯೂಪಿಲ್ ಅಂತ ಹೇಳ್ತಾರೆ. ಅಂದ್ರೆ ಕಣ್ಣಿನ ಪಾಪೆ ಅಂದ್ರೆ ಅದು ಆಕ್ಚುಲಿ ಒಂದು ರಂಧ್ರ ಆಗಿರತ್ತೆ. ಅಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ? ಪಾಪೆ ಅಂತ ಕರಿತೀವಿ. ಹಾಗಿದ್ರೆ ಕಾರ್ನಿಯಾ ಮತ್ತೆ ಸ್ಫಟಿಕ ಮಸೂರ ಎಲ್ಲಿರತ್ತೆ ಅಂತ ನೋಡೋದಿದ್ರೆ, ಕಾರ್ನಿಯಾ ಅಂತಂದ್ರೆ ಈ ಉಬ್ಬಿದ ಭಾಗವನ್ನ ಕಾರ್ನಿಯಾ ಅಂತ ಕರೆದ್ರೆ, ಈ ಬೇರೆ ಬೇರೆ ಬಣ್ಣದ ಭಾಗವನ್ನ ವರ್ಣಪಟಲ ಅಂತ ಕರಿತೀವಿ. ಅದರ ಮಧ್ಯದಲ್ಲಿ ಇರುವಂತಹ ಈ ಸಣ್ಣ ರಂಧ್ರವನ್ನ ನಾವೇನಂತ ಹೇಳ್ತೀವಿ? ಪಾಪೆ ಅಂತ ಕರಿತೀವಿ. ಇದ ನಮಗೆ, ಅಂದ್ರೆ ಇಲ್ಲಿ ಪಾಪೆ ಬಂತು, ಹೌದಾ? ಇದು ವರ್ಣಪಟಲ ಆದ್ರೆ ಈ ಭಾಗವನ್ನ ಪಾಪೆ ಅಂತ ಕರೀತಾರೆ. ಇದಾದ ಮೇಲೆ ಇಲ್ಲಿರುವಂತಹ ಭಾಗ ಇದೇನಾಗಿರುತ್ತೆ? ಮಸೂರ. ನಮ್ಮ ಕಣ್ಣಿನಲ್ಲಿರುವಂತಹ ಮಸೂರ ಆಗಿರುತ್ತೆ. ನೀವು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಲ್ಲಿ ಮಸೂರಗಳ ಬಗ್ಗೆ ಅಭ್ಯಾಸ ಮಾಡಿರ್ತೀರಾ ಅಲ್ವಾ? ಸೊ ಅಲ್ಲಿ ನಿಮ್ನ ಮಸೂರ, ಪೀನ ಮಸೂರ ಅಂತ ಎಲ್ಲ ಬಂದಿರತ್ತೆ. ಸೊ ಇಲ್ಲಿ ನಮ್ಮ ಕಣ್ಣಲ್ಲಿ, ಅಂದ್ರೆ ಮನುಷ್ಯರ ಕಣ್ಣಿನ ಒಳಭಾಗದಲ್ಲಿ ಯಾವಾಗ್ಲೂ ಪೀನ ಮಸೂರ ಇರುತ್ತೆ. ಅಂದ್ರೆ ಯಾರ್ ಲೆನ್ಸ್ ಇಟ್ಟಿದ್ದಾರೆ, ಯಾರ್ ಮಸೂರವನ್ನ ಇಟ್ಟಿದ್ದಾರೆ ಅಂತ ಅಂದ್ರೆ, ನಮ್ಮ ಶರೀರದ ರಚನೆ ಆಗುವಾಗ ಆ ಒಂದು ಭಾಗ ಉಂಟಾಗಿರುತ್ತೆ, ಹೌದಾ? ಸೊ ಅಲ್ಲಿ ಪೀನ ಮಸೂರವನ್ನ ನಾವು ನೋಡಬಹುದು. ಸೊ ಈ ಪೀನ ಮಸೂರಕ್ಕೆ ಮತ್ತೆ ಈ ವರ್ಣಪಟಲಕ್ಕೆ ತಾಗಿ ಇಲ್ಲೇನಿರತ್ತೆ, ಹೀಗೆ ಸ್ನಾಯುಗಳಿರತ್ತೆ. ಈ ಸ್ನಾಯುಗಳನ್ನೇ ನಾವು ಸಿಲಿಯರಿ ಸ್ನಾಯುಗಳು ಅಂತ ಕರೆಯೋದು. ಈ ಸಿಲಿಯರಿ ಸ್ನಾಯುಗಳು ಹೀಗೆ ಇಲ್ಲಿ ಒಂದು ಅಂದ್ರೆ ಇವುಗಳಿಗೆ ತಾಕೊಂಡು ಈ ಒಂದು ರಚನೆಯನ್ನ ಹೊಂದಿರತ್ತೆ. ಯಾಕೆ ಈ ಸಿಲಿಯರಿ ಸ್ನಾಯುಗಳ ಕೆಲಸ ಏನು ಅನ್ನೋದನ್ನು ಅಭ್ಯಾಸ ಮಾಡೋಣ. ಇಲ್ಲಿ ಒಟ್ಟು ನಮ್ಗೆ ಮಸೂರ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪೀನ ಮಸೂರ ಇರತ್ತೆ. ಈ ಒಂದು ಭಾಗದಲ್ಲಿ ಒಂದು ಬಗೆಯ ರಸ ಇರತ್ತೆ, ದ್ರವ ಇರತ್ತೆ. ಹಾಗೆ ಇದರ ಒಳಗಡೆಗೆ ಇನ್ನೊಂದು ದ್ರವ ತುಂಬಿಕೊಂಡಿರತ್ತೆ. ಹಾಗೆ ಇಲ್ಲಿ ಈ ಒಂದು ದ್ರವದ, ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿ ಇಲ್ಲಿ ಈ ಒಂದು ಜಾಗವನ್ನ ನಾವೇನಂತ ಕರಿತೀವಿ? ರೆಟಿನಾ ಅಂತ ಕರಿತೀವಿ. ಇಲ್ಲಿರೋದು ಅಂಧ ಪ್ರದೇಶ ಆಗಿರತ್ತೆ. ಈ ಭಾಗದಲ್ಲಿರೋದು ಅಂಧ ಪ್ರದೇಶ. ಅಲ್ಲಿಂದ ನೆಕ್ಸ್ಟ್ ಚಾಕ್ಷುಷ ನರಗಳು ಹೊರಟಿರತ್ತೆ. ಇಲ್ಲಿರುವಂತಹ ದ್ರವವನ್ನ ಜಲರಸ ಧಾತು ಅಂತ ಕರೆದ್ರೆ, ಇಲ್ಲಿರುವಂತಹ ದ್ರವವನ್ನ ಕಾಚಕ ರಸ ಧಾತು ಅಂತ ಕರಿತೀವಿ. ಇವು ಎರಡು ಬಗೆಯ ದ್ರವಗಳು ನಮ್ಮ ಕಣ್ಣಿನ ಒಳಗಡೆಗೆ ಇರತ್ತೆ. ಅವುಗಳ ಕೆಲಸ ಏನು ಅನ್ನೋದನ್ನು ನಾವು ನೋಡೋಣ. ಸೊ ಇವಿಷ್ಟು ಕಣ್ಣಿನ ಭಾಗಗಳಾಗಿದೆ. ಹಾಗಿದ್ರೆ ಬೆಳಕು ಕಣ್ಣಿನ ತೆಳುವಾದ ಪೊರೆ ಅಂತ ಅಂದ್ರೆ ಕಾರ್ನಿಯಾ ಏನಿದೆಯಲ್ವಾ, ಇದು ಬೆಳಕಿನ, ಅಂದ್ರೆ ಕಣ್ಣಿನ ಅತ್ಯಂತ ಹೊರಗಡೆ ಇರುವಂತಹ ಭಾಗ, ಒಂದು ತೆಳುವಾದಂತಹ ಪೊರೆಯ ರೀತಿಯಲ್ಲಿ ಇರುತ್ತೆ, ಕಣ್ಣಿನ ಪೊರೆಯ ರೀತಿಯಲ್ಲಿ ಇರತ್ತೆ. ಸೊ ಅದರ ಮೂಲಕ ಕಣ್ಣನ್ನ ಬೆಳಕು ಪ್ರವೇಶಿಸುತ್ತೆ. ಮೊದಲಿಗೆ ಕಣ್ಣು ಪ್ರವೇಶ ಮಾಡೋದು ಕಾರ್ನಿಯಾವನ್ನು. ಸೊ ಇದು ಕಾರ್ನಿಯಾ ಏನಿದೆ ಅಲ್ವಾ, ಇಲ್ಲಿ ಬೆಳಕು ಹೀಗೆ ಬಂದು ಇದರ ಮೂಲಕ ಹೀಗೆ ಪ್ರವೇಶ ಮಾಡೋದು ಮೊದಲಿಗೆ ಕಾರ್ನಿಯಾದ ಮೂಲಕ. ಇದು ಕಣ್ಣುಗುಡ್ಡೆಯ ಮುಂಭಾಗದಲ್ಲಿರುವಂತಹ ಪಾರದರ್ಶಕ ಉಬ್ಬನ್ನ ಉಂಟು ಮಾಡಿರುವಂತಹ ಒಂದು ರಚನೆ ಆಗಿರತ್ತೆ. ಇದು ಕಾರ್ನಿಯಾ ಅಂತ ಅಂದ್ರೆ ತೆಳುವಾದ ಪೊರೆ ಆಗಿದ್ದು ಪಾರದರ್ಶಕವಾಗಿರತ್ತೆ.
ಅಪಾರದರ್ಶಕ ಆದ್ರೆ ಬೆಳಕು ಒಳಗಡೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಬೆಳಕನ್ನ ಅದು ವಾಪಸ್ ಕಳಿಸ್ಬಿಡ್ತಿತ್ತು. ಆದ್ರೆ ಬೆಳಕು ನಮ್ಮ ಕಣ್ಣು ಒಳಗಡೆಗೆ ಹೋಗಿ ಪ್ರತಿಬಿಂಬವನ್ನು ಸಹ ಉಂಟು ಮಾಡುತ್ತೆ. ಅದು ಹೇಗೆ ಉಂಟು ಮಾಡುತ್ತೆ ಅನ್ನೋದನ್ನ ನಾವು ಅಭ್ಯಾಸ ಮಾಡೋಣ. ಅದು ಕಾರ್ನಿಯ ಪಾರದರ್ಶಕ ಆಗಿರೋದಕ್ಕೆ ಬೆಳಕು ಒಳಗಡೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಸೊ ನಾವು ಕಾರ್ನಿಯವನ್ನ ಏನಂತ ಅರ್ಥ ಮಾಡ್ಕೊಳ್ಬಹುದು ಹಾಗಿದ್ರೆ, ಕಣ್ಣಿನ ಅತ್ಯಂತ ಹೊರಭಾಗದಲ್ಲಿರುವಂತಹ ಪಾರದರ್ಶಕ ಹಾಗೂ ತೆಳುವಾದಂತಹ ಒಂದು ಪೊರೆ ಆಗಿದ್ದು ಅದರ ಮೂಲಕ ಬೆಳಕು ಕಣ್ಣನ್ನ ಪ್ರವೇಶ ಮಾಡುತ್ತೆ. ಹಾಗೆ ಅದು ಉಬ್ಬನ್ನ ಉಂಟು ಮಾಡಿರುವಂತಹ ಭಾಗ ಆಗಿದೆ ಕಾರ್ನಿಯ. ಆಯ್ತಾ, ಕಣ್ಣನ್ನ ಪ್ರವೇಶಿಸುವ ಬೆಳಕಿನ ಕಿರಣಗಳ ಹೆಚ್ಚಿನ ವಕ್ರೀಭವನವು ಕೂಡ ಕಾರ್ನಿಯಾದ ಹೊರಮೈಯಲ್ಲೇ ನಡೆಯುತ್ತೆ. ಬೆಳಕು ಪ್ರವೇಶ ಆಗಿದ್ದು ನಾನು ಆಗ್ಲೇ ಹೇಳಿದೆ, ಅಪಾರದರ್ಶಕ ಆದ್ರೆ ಪ್ರತಿಫಲನ ಆಗ್ಬೇಕಿತ್ತು ಅಲ್ವಾ, ಅಂದ್ರೆ ಪ್ರತಿಫಲನ ಆಗಿ ಅದು ಬೇರೆ ಕಡೆ ಹೋಗ್ಬಿಡೋದು ಅಥವಾ ನಮ್ಮ ಕಣ್ಣಿನ ಒಳಗಡೆ ಎಂಟರೇ ಆಗಬಾರ್ದು ಬೆಳಕು. ಆದ್ರೆ ಬೆಳಕು ನಮ್ಮ ಕಣ್ಣೊಳಗಡೆಗೆ ಪ್ರವೇಶ ಪಡೆಯತ್ತೆ. ಹಾಗೆ ಪ್ರವೇಶ ಪಡೆದಿರುವಂತಹ ಬೆಳಕು ಪ್ರತಿಬಿಂಬವನ್ನ ಉಂಟು ಮಾಡೋದಕ್ಕೋಸ್ಕರ ಏನಾಗತ್ತೆ, ವಕ್ರೀಭವನವನ್ನು ಸಹ ಹೊಂದುತ್ತಾ ಇರತ್ತೆ. ಆ ವಕ್ರೀಭವನವನ್ನ ಮಾಡುವಂತಹ ಕೆಲಸವನ್ನ ಸ್ವಲ್ಪ ಪ್ರಮಾಣದಲ್ಲಿ ಕಾರ್ನಿಯಾದ ಹೊರ ಮೇಲ್ಮೈ ಮಾಡ್ತಾ ಇರತ್ತೆ. ಅಂದ್ರೆ ಈ ಒಂದು ಭಾಗ ಏನಿದೆ ಅಲ್ವಾ, ಹೊರಮೈ ಅಲ್ವಾ ಇದು ಕಾರ್ನಿಯಾದು, ಆ ಹೊರಮೈಯಲ್ಲಿ ಬೆಳಕು ಸ್ವಲ್ಪ ವಕ್ರೀಭವನವನ್ನ ಹೊಂದುತ್ತಾ ಇರತ್ತೆ. ಹಾಗೆ ವಿವಿಧ ಅಂತರದಲ್ಲಿರುವ ವಸ್ತುಗಳನ್ನು ರೆಟಿನಾದ ಮೇಲೆ ಕೇಂದ್ರೀಕರಿಸಲು ಬೇಕಾದ ಸಂಗಮ ದೂರದ ಸೂಕ್ಷ್ಮ ಹೊಂದಾಣಿಕೆಯನ್ನಷ್ಟೇ ಸ್ಫಟಿಕ ಮಸೂರ ಒದಗಿಸುತ್ತೆ. ಅಂದ್ರೆ ಇಲ್ಲಿ ವಕ್ರೀಭವನವನ್ನ, ಬೆಳಕಿನ ವಕ್ರೀಭವನವನ್ನ ಮಾಡೋದು ಈ ಒಂದು ಕಾರ್ನಿಯಾದ ಕೆಲಸ ಆಗಿರುತ್ತೆ. ಆದ್ರೆ ನಂತರದಲ್ಲಿ ವಕ್ರೀಭವನಗೊಂಡಂತಹ ಬೆಳಕು ಪ್ರತಿಬಿಂಬವನ್ನ ಉಂಟು ಮಾಡ್ಬೇಕು ಅಂದ್ರೆ ಅದು ಒಂದು ಭಾಗದಲ್ಲಿ ಕೇಂದ್ರೀಕೃತ ಆಗ್ಬೇಕಲ್ವಾ, ಒಂದು ಭಾಗಕ್ಕೆ ಹೋಗಿ ಅದು ಪ್ರತಿಬಿಂಬವನ್ನ ಸೇರಿ ಎಲ್ಲಾ ಕಿರಣಗಳು ಸೇರಿ ಪ್ರತಿಬಿಂಬವನ್ನ ಉಂಟು ಮಾಡ್ಬೇಕಾಗಿರತ್ತೆ. ಆ ಒಂದು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸೋ ಕೆಲಸವನ್ನ ನಾವು ನೋಡಿದೀವಿ. ಪೀನ ಮಸೂರ ಏನಿದೆ ಅದು ಬೆಳಕಿನ ಕಿರಣಗಳನ್ನ ಕೇಂದ್ರೀಕರಿಸುತ್ತೆ, ನಿಮ್ನ ಮಸೂರ ವಿಕೇಂದ್ರೀಕರಿಸುತ್ತೆ ಅಲ್ವಾ. ಸೊ ಇಲ್ಲಿ ಕಣ್ಣನ್ನ ಪ್ರವೇಶಿಸಿದಂತಹ ಬೆಳಕಿನ ಕಿರಣಗಳು ಅಲ್ಲಿ ಹೋಗಿ ಕೇಂದ್ರೀಕರಿಸೋ ತರ ಮಾಡೋದು ಈ ಮಸೂರದ ಕೆಲಸ ಆಗಿರುತ್ತೆ. ಇಲ್ಲಿ ವಕ್ರೀಭವನಗೊಂಡಂತಹ ಬೆಳಕು ಈ ಒಂದು ರೆಟಿನಾದ ಮೇಲೆ ಉಂಟು ಮಾಡ್ತಾ ಇರುತ್ತೆ. ಆಯ್ತಾ, ಸೊ ರೆಟಿನಾದ ಮೇಲೆ ಕೇಂದ್ರೀಕರಿಸಲು ಬೇಕಾದಂತಹ ಸಂಗಮ ದೂರದ ಸೂಕ್ಷ್ಮ ಹೊಂದಾಣಿಕೆಯನ್ನ ನಾವು ಮತ್ತೆ ಇದು ಬೆಳಕು ಪಾಠವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ನಮ್ಗೆ ಈ ಪಾಠ ಅಷ್ಟಾಗಿ ಅರ್ಥ ಆಗೋದಿಲ್ಲ ಮಕ್ಳೇ. ಹಾಗಾಗಿ ನೀವು ಬೆಳಕು ಪಾಠವನ್ನ, ಅದು ತುಂಬಾ ಇಂಪಾರ್ಟೆಂಟ್ ಕೂಡ ಇದೆ ಪಾಠ ಪರೀಕ್ಷೆ ದೃಷ್ಟಿಯಲ್ಲಿ. ಹಾಗೇನೆ ನಮ್ಮ ಒಂದು ನಿತ್ಯ ಜೀವನದಲ್ಲಿ ನಡೆಯುವಂತಹ ಹಲವಾರು ಸನ್ನಿವೇಶಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಬೆಳಕು ಪಾಠ ಸಹಾಯಕವಾಗಿದೆ. ಹಾಗೆ ಇಲ್ಲಿ ಸಂಗಮ ದೂರ, ಒಂದು ವಸ್ತುವಿನ ಏನು ಪ್ರತಿಬಿಂಬ ಉಂಟಾಗೋದಿಕ್ಕೆ ಆ ಒಂದು ಮಸೂರದ ಸಂಗಮ ದೂರವೂ ಸಹ ತುಂಬಾ ಇಂಪಾರ್ಟೆಂಟ್ ಇರತ್ತಲ್ವಾ. ಸೊ ಆ ಸಂಗಮ ದೂರದ ಹೊಂದಾಣಿಕೆಯನ್ನ ಮಾಡೋ ಕೆಲಸವನ್ನ ಏನ್ ಮಾಡ್ತಾ ಇರತ್ತೆ, ಸ್ಫಟಿಕ ಹೊಂದಾಣಿಕೆಯನ್ನಷ್ಟೇ ಸ್ಫಟಿಕ ಮಸೂರ ಒದಗಿಸ್ತಾ ಇರತ್ತೆ. ಇನ್ನು ಕಣ್ಣಿನ ಮಸೂರ ವಸ್ತುವಿನ ತಲೆ ಕೆಳಗಾದಂತಹ ಮತ್ತೆ ನೈಜ ಪ್ರತಿಬಿಂಬವನ್ನ, ಅಂದ್ರೆ ಸತ್ಯ ಪ್ರತಿಬಿಂಬ ಹಾಗೆ ತಲೆ ಕೆಳಗಾದಂತಹ ಪ್ರತಿಬಿಂಬ ಇಲ್ಲಿ ರೆಟಿನಾದಲ್ಲಿ ಉಂಟಾಗ್ತಾ ಇರತ್ತೆ. ಅಂದ್ರೆ ನಾವು ಈ ರೀತಿಯ ಒಂದು ಬಾಣದ ಗುರುತಿನಿಂದ ತೋರಿಸ್ತೀವಿ ಅಲ್ವಾ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನ. ಸೊ ಆ ರೀತಿಯ ಪ್ರತಿಬಿಂಬ ಇಲ್ಲಿ ಉಂಟಾಗ್ತಾ ಇರತ್ತೆ. ಅಂದ್ರೆ ಒಂದು ಮರ ಹೀಗಿದ್ರೆ ನಾವು ಅದನ್ನ ನೋಡಿದಾಗ ಅಲ್ಲಿ ಪ್ರತಿಬಿಂಬ ಉಂಟಾಗ್ತಾ ಇರೋದು, ಮರದ ಪ್ರತಿಬಿಂಬ ಉಂಟಾಗಿರೋದು ಈ ರೀತಿಯಾಗಿ, ಅಂದ್ರೆ ತಲೆ ಕೆಳಗಾದಂತಹ ಪ್ರತಿಬಿಂಬ ರೆಟಿನಾದ ಮೇಲೆ ಉಂಟಾಗ್ತಾ ಇರತ್ತೆ. ಆ ಪ್ರತಿಬಿಂಬವನ್ನ ಉಂಟು ಮಾಡುವಂತಹ ಕೆಲಸವನ್ನ ಯಾವ್ದು ಮಾಡ್ತಾ ಇರತ್ತೆ, ಈ ಪೀನ ಮಸೂರ ಕಾರ್ಯನಿರ್ವಹಿಸ್ತಾ ಇರುತ್ತೆ. ಹಾಗಾಗಿ ನಾವ್ ಏನಂತ ಅರ್ಥ ಮಾಡ್ಕೊಳ್ಬಹುದು, ಕಾರ್ನಿಯಾ ಏನ್ ಮಾಡ್ತಾ ಇರತ್ತೆ, ಬೆಳಕು ಕಣ್ಣಿನ ಮೇಲೆ ಬಿದ್ದಾಗ ಅದನ್ನ ವಕ್ರೀಭವನ ಮಾಡೋ ಕೆಲಸವನ್ನ ಕಾರ್ನಿಯಾ ಮಾಡಿದ್ರೆ, ಆ ವಕ್ರೀಭವನಗೊಂಡಂತಹ ಬೆಳಕನ್ನ ಒಂದು ಭಾಗದಲ್ಲಿ ಕೇಂದ್ರೀಕರಿಸಿ ಪ್ರತಿಬಿಂಬವನ್ನ ಉಂಟು ಮಾಡೋ ಕೆಲಸವನ್ನ ಸ್ಫಟಿಕ ಮಸೂರ ಮಾಡ್ತಾ ಇರತ್ತೆ. ಆಯ್ತಾ, ಸೊ ಇದು ಕಾರ್ನಿಯಾ ಮತ್ತೆ ಸ್ಫಟಿಕ ಮಸೂರದ ಕೆಲಸಗಳಾದ್ರೆ, ಇನ್ನು ಕಣ್ಣಿನ ಪಾಪೆ ಮತ್ತು ವರ್ಣಪಟಲ ಇಲ್ಲಿ ಭಾಗಗಳಲ್ಲಿ
ಹಲೋ ಪಾಪೆ ಮತ್ತೆ ವರ್ಣಪಟಲ ಅಂತ ಇರುತ್ತೆ ಅಂತ. ಸೊ ಕಣ್ಣಿನ ಪಾಪೆ ಮತ್ತೆ ಮೇಡಮ್ ನಿಮ್ ವರ್ಣಪಟಲ ಏನ್ ಕೆಲಸ ಇಲ್ರಿ ಮಾಡುತ್ತೆ ಅಂತ ನೋಡಿದ್ರೆ, ನೀವು ಮ್ಯೂಟ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ರೆಕಾರ್ಡ್ ಮಾಡಿದ್ದನ್ನ ಮತ್ತೆ ಪ್ಲೇ ಮಾಡಬಹುದು. ಮ್ಯೂಟ್ ಅಲ್ಲಿ ಇಟ್ಕೊಳ್ಳಿ ನೀವು. ಓಕೆ. ಸೊ ಕಣ್ಣಿನ ಪಾಪೆ ಮತ್ತು ವರ್ಣಪಟಲ ಏನ್ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಕಣ್ಣಿನ ಪಾಪೆ ಏನಿದೆ ಇದು ವರ್ಣಪಟಲದ ಮಧ್ಯದಲ್ಲಿರುವಂತಹ ಒಂದು ರಂಧ್ರ ಅಂತ ಹೇಳಿದೆ ಅಲ್ವಾ. ಸೊ ಕಣ್ಣಿನ ಒಳಗಡೆ ಬೆಳಕು ಕಾರ್ನಿಯದ ಮೂಲಕ ಪ್ರವೇಶಿಸುತ್ತೆ. ಆ ಕಣ್ಣಿನ ಒಳಗೆ ಪ್ರವೇಶಿಸುವಂತಹ ಬೆಳಕು ಎಷ್ಟು ಪ್ರಮಾಣದಲ್ಲಿ ಬೆಳಕು ಒಳಗಡೆ ಹೋಗ್ಬೇಕು. ಇವಾಗ ನೀವು ನೋಡಿರ್ತೀರ, ಈಗ ನಿಮ್ ಮುಂದೆ ಒಂದ್ ಕಾರ್ ಸಡನ್ ಆಗಿ ಹೆಡ್ಲೈಟ್ ಆನ್ ಮಾಡಿದ್ರೆ ನೀವು ಪಟ್ಟಂತ ಕಣ್ ಮುಚ್ಕೊಳ್ತೀರಾ ಅಲ್ವಾ. ಯಾಕೆ? ಅಷ್ಟು ಬೆಳಕನ್ನ ಒಂದೇ ಸಲ ತಗೊಳ್ಳುವಂತಹ ಸಾಮರ್ಥ್ಯ ಕಣ್ಣಿಗೆ ಇರೋದಿಲ್ಲ. ಹಾಗಾಗಿ ನಾವು ಕಣ್ಣನ್ನ ಮುಚ್ತೀವಿ. ಅಂದ್ರೆ ಕಣ್ಣಿನ ಒಳಗಡೆಗೆ ಒಂದು ಪ್ರಮಾಣದ ಬೆಳಕು ಮಾತ್ರ ಹೋಗೋದಿಕ್ಕೆ ಸಾಧ್ಯ ಇರುತ್ತೆ. ಸೊ ಆ ಬೆಳಕು ಎಷ್ಟು ಪ್ರಮಾಣದಲ್ಲಿ ಒಳಗಡೆ ಹೋಗ್ಬೇಕು ಅಥವಾ ಎಷ್ಟು ಪ್ರಮಾಣದ ಬೆಳಕನ್ನ ಮಾತ್ರ ಅದು ಒಳಗಡೆ ಕಳಿಸ್ಬೇಕು ಅಂತ ನಿಯಂತ್ರಿಸುವಂತಹ ಕೆಲಸವನ್ನ ಕಣ್ಣಿನ ಪಾಪೆ ಮಾಡ್ತಾ ಇರತ್ತೆ. ಅಂದ್ರೆ ಕಣ್ಣಿನ ಪಾಪೆನೆ ನಿಯಂತ್ರಣವನ್ನ ಮಾಡ್ತಾ ಇರೋದಿಲ್ಲ. ಕಣ್ಣಿನ ಪಾಪೆ ಒಂಥರ ಹೇಗೆ ರಬ್ಬರ್ ಬ್ಯಾಂಡ್ ತರ ನಾವು ಅಂದಾಜು ಮಾಡ್ಕೋಬಹುದು. ಅಂದ್ರೆ ಹೆಚ್ಚು ಬೆಳಕು ನಾವು ಒಳಗಡೆ ತಗೊಳ್ಬೇಕು ಅಂತ ಅಂದ್ರೆ ಕಣ್ಣಿನ ಪಾಪೆ ಏನಾಗುತ್ತೆ, ಒಂದು ಸಲ ಹಿಗ್ಗತ್ತೆ. ಅದೇ ಕಡಿಮೆ ಬೆಳಕು ಅಥವಾ ನಾವು ಹತ್ರದ ವಸ್ತುವನ್ನ ನೋಡ್ಬೇಕು ಅಂತಂದಾಗ ಕಣ್ಣಿನ ಪಾಪೆ ಹೀಗೆ ಸಂಕುಚಿತ ಆಗತ್ತೆ. ಸೊ ಅದು ಹಿಂಗೆ ವಿಕಸನ ಆಗೋದು, ಸಂಕುಚಿತ ಆಗುವಂತಹ ಒಂದು ಭಾಗ ಕಣ್ಣಿನ ಪಾಪೆ ಆಗಿರತ್ತೆ. ಆ ವಿಕಸನ ಮತ್ತೆ ಸಂಕುಚನ ಆಗೋದಿಕ್ಕೆ ಕಾರಣ ಏನು ಅಂತ ಅಂದ್ರೆ, ಅದು ಬೆಳಕನ್ನ ಎಷ್ಟು ಪ್ರಮಾಣದಲ್ಲಿ ಒಳಗಡೆ ತಗೊಳ್ಬೇಕು, ಹಾಗೆ ಯಾವ ರೀತಿ ಅಂದ್ರೆ ಎಷ್ಟು ಪ್ರಮಾಣದ ಬೆಳಕನ್ನ ಅದು ತಗೊಳ್ಬಾರ್ದು ಅಂತ ನಿರ್ಧರಿಸೋದಕ್ಕೋಸ್ಕರ ಅದೇನಾಗ್ತಾ ಇರತ್ತೆ, ವಿಕಸನ ಆಗೋದು ಮತ್ತೆ ಸಂಕುಚನ ಆಗೋದು ಆಗ್ತಾ ಇರತ್ತೆ. ಹಾಗಿದ್ರೆ ಅದನ್ನ ರಬ್ಬರ್ ಬ್ಯಾಂಡ್ ಅನ್ನ ಎಳೆಯೋ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಇಲ್ಲಿ? ರಬ್ಬರ್ ಬ್ಯಾಂಡ್ ತರ ನಾವು ಅದನ್ನ ಕಲ್ಪನೆ ಮಾಡ್ಕೊಂಡ್ರೆ, ರಬ್ಬರ್ ಬ್ಯಾಂಡೇ ಅಲ್ಲ ಇದು, ಆಯ್ತಾ. ನಾವೊಂದು ಕಲ್ಪನೆ ಮಾಡ್ಕೊಂಡ್ರೆ, ಕಣ್ಣಿನ ಪಾಪೆಯನ್ನ ಒಂದು ರಬ್ಬರ್ ಬ್ಯಾಂಡ್ ರೀತಿಯಲ್ಲಿ ಕಲ್ಪನೆಯನ್ನ ಮಾಡ್ಕೊಂಡ್ರೆ ಅದು ಹೀಗೆ ವಿಕಸನ ಆಗೋದಿಕ್ಕೆ ಮತ್ತೆ ಸಂಕುಚನ ಆಗೋದಿಕ್ಕೆ ಕಾರಣ ವರ್ಣಪಟಲ ಆಗಿರತ್ತೆ. ಹಾಗಿದ್ರೆ ಬೆಳಕನ್ನ ನಿಯಂತ್ರಣ ಮಾಡೋ ಕೆಲಸವನ್ನ ವಾಸ್ತವವಾಗಿ ಮಾಡೋದು ವರ್ಣಪಟಲಗಳಾಗಿರತ್ತೆ ಅಲ್ವಾ. ಅಂದ್ರೆ ಹೆಚ್ಚು ಪ್ರಮಾಣದ ಬೆಳಕು ಬಂದಾಗ ಅಥವಾ ನಾವು ದೂರದ ವಸ್ತುವನ್ನ ನೋಡ್ಬೇಕು ಅಂದಾಗ ನಮ್ಮ ಕಣ್ಣು ಹಿಗ್ಬೇಕಾಗತ್ತೆ. ಅಂದ್ರೆ ಪಾಪೆ ಹಿಗ್ಬೇಕು, ಹೆಚ್ಚು ಬೆಳಕು ಒಳಗಡೆ ಪ್ರವೇಶ ಪಡಿಬೇಕು ಅಲ್ವಾ. ಆಗ ಏನಾಗುತ್ತೆ, ವರ್ಣಪಟಲ ಅದನ್ನ ಎಳೆಯೋ ಕೆಲಸವನ್ನ, ರಬ್ಬರ್ ಬ್ಯಾಂಡ್ ಅನ್ನ ಎಳೆಯೋ ಕೆಲಸವನ್ನ ವರ್ಣಪಟಲ ಮಾಡ್ತಾ ಇರತ್ತೆ. ಹಾಗಾಗಿ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು, ಬೆಳಕು ಕಣ್ಣನ್ನ ಪ್ರವೇಶಿಸೋದನ್ನ ನಿಯಂತ್ರಿಸುವ, ವಾಸ್ತವವಾಗಿ ನಿಯಂತ್ರಿಸುವಂತಹ ಭಾಗ ವರ್ಣಪಟಲ ಆಗಿರತ್ತೆ. ವರ್ಣಪಟಲ ಹಿಗ್ಗಿದಾಗ ಮಾತ್ರ ಕಣ್ಣಿನ ಪಾಪೆ ಹಿಗ್ಗತ್ತೆ, ಆಗ ಬೆಳಕು ಒಳಗಡೆ ಪ್ರವೇಶ ಪಡೆಯೋದಕ್ಕೆ ಸಾಧ್ಯ. ಅದೇ ವರ್ಣ ಆಗತ್ತೆ, ಆಗ ಕಡಿಮೆ ಬೆಳಕು ಮಾತ್ರ ಒಳಗಡೆ ಪ್ರವೇಶ ಪಡೆಯೋದಕ್ಕೆ ಸಾಧ್ಯ ಇದೆ. ಸೊ ವರ್ಣಪಟಲ ಮತ್ತೆ ಕಣ್ಣಿನ ಪಾಪೆ ಒಟ್ಟಾರೆಯಾಗಿ ಕಣ್ಣಿನ ಮೂಲಕ ಬೆಳಕು ಪ್ರವೇಶವನ್ನ, ಎಷ್ಟು ಪ್ರಮಾಣದ ಬೆಳಕು ಪ್ರವೇಶವನ್ನ ಪಡಿಬೇಕು ಅನ್ನೋದನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಮಾಡ್ತಾ ಇರುತ್ತೆ. ಸೊ ಕಣ್ಣಿನ ಪಾಪೆಯನ್ನ ನಾವು ಪಾಪೆಯ ಗಾತ್ರ ಬದಲಾವಣೆ ಹೊಂದಬಲ್ಲಂತಹ ಒಂದು ದ್ಯುತಿರಂಧ್ರವಾಗಿದ್ದು ವರ್ಣಪಟಲದ ಸಹಾಯದಿಂದ ಗಾತ್ರ ಬದಲಾವಣೆ ಆಗ್ತಾ ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು. ಈಗ ಪ್ರಕಾಶಮಾನವಾದ ಬೆಳಕು ಕಣ್ಣನ್ನು ಪ್ರವೇಶಿಸಿದಾಗ ವರ್ಣಪಟಲ ಏನಾಗತ್ತೆ, ಕಣ್ಣಿನ ಪಾಪೆಯನ್ನ ಕುಗ್ಗಿಸಿ ಕಡಿಮೆ ಬೆಳಕು, ಅಂದ್ರೆ ನಾನು ಆಗ್ಲೇ ಹೇಳಿದೆ, ಸಡನ್ ಆಗಿ ನಿಮ್ ಮುಂದೆ ಕಾರಿನ ಹೆಡ್ಲೈಟ್ ಆನ್ ಆಯ್ತು, ಹೆಡ್ಲೈಟ್ ನೋಡಿದಿರ ಅಲ್ವಾ, ಅಥವಾ ನಿಮ್ಮ ಕಣ್ಣಿಗೆ ಯಾರಾದ್ರೂ ಟಾರ್ಚ್ ಅನ್ನ ಬಿಟ್ಟಾಗ ಅಷ್ಟು ಬೆಳಕನ್ನ ತಗೊಳ್ಳೋ ಸಾಮರ್ಥ್ಯ ಇರೋದಿಲ್ಲ ನಮ್ಮ ಕಣ್ಣಿಗೆ, ನಾವು ಕಣ್ಣನ್ನ ಮುಚ್ತೀವಿ. ಅಂದ್ರೆ ಕಣ್ಣಿಗೆ ಒಂದು ನಿರ್ದಿಷ್ಟ ಪ್ರಮಾಣದ ಬೆಳಕನ್ನ ಮಾತ್ರ ತಗೊಳ್ಳುವಂತಹ ಸಾಮರ್ಥ್ಯ ಇರೋದ್ರಿಂದ ಅಲ್ಲಿ ಬೆಳಕು ವರ್ಣಪಟಲ ಏನ್ ಮಾಡತ್ತೆ, ಜಾಸ್ತಿ ಪ್ರಕಾಶಮಾನವಾದಂತಹ ಬೆಳಕು ಕಣ್ಣನ್ನ ಪ್ರವೇಶಿಸದಂತೆ ವರ್ಣಪಟಲ ಏನ್ ಮಾಡತ್ತೆ, ಕಣ್ಣಿನ ಪಾಪೆಯನ್ನ ಕುಗ್ಗಿಸತ್ತೆ. ಆಗ ಒಂದು ಸ್ವಲ್ಪ ಪ್ರಮಾಣದ ಬೆಳಕು ಮಾತ್ರ ಒಳಗಡೆ ಪ್ರವೇಶ ಪಡೆಯುತ್ತೆ. ಹೌದಾ? ಅದೇ ರೀತಿ
ಮಂದ ಬೆಳಕಿನಲ್ಲಿ, ಅಂದ್ರೆ ನೀವು ನೋಡಿ ಕತ್ಲಿರುವಂತಹ ರೂಮಿಗೆ ಹೋದಾಗ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಏನು ಕಾಣಿಸೋದೇ ಇಲ್ಲ, ಒಂದ್ಸಲ ಪೂರ್ತಿ ಕತ್ಲು ಅಂತ ಅನ್ಸುತ್ತೆ. ಅದೇ 5 ನಿಮಿಷ ಅಲ್ಲೇ ನಿಂತ್ಕೊಂಡು ವೇಟ್ ಮಾಡಿ ನಿಧಾನವಾಗಿ ಒಂದೊಂದೇ ಸ್ವಲ್ಪ ಅಂದ್ರೆ ಪೂರ್ತಿಯಾಗಿ ಅಲ್ಲದೆ ಇದ್ರು ನೀವು ಒಂದು ಗೆಸ್ ಮಾಡಬಹುದು, ಇಲ್ಲೊಂದು ಚೇರ್ ಇದೆ ಅಥವಾ ಇಲ್ಲೊಂದು ಟೇಬಲ್ ಇದೆ, ಹೀಗೊಂದು ಗೆಸ್ ಮಾಡೋ ಅಲ್ಲೇನೋ ಒಂದು ವಸ್ತು ಇದೆ ಅಂತ ಅಷ್ಟಾದ್ರೂ ಕಾಣುವಷ್ಟು ನಮ್ಗೆ ದೃಷ್ಟಿ ಸಿಗ್ತಾ ಹೋಗತ್ತೆ. ಅಂದ್ರೆ ವಸ್ತುವಿನ ಏನಾಗತ್ತೆ ಆ ಪ್ರತಿಬಿಂಬ ನಮ್ಗೆ ಕಾಣಿಸ್ತಾ ಹೋಗತ್ತೆ ಅಲ್ವಾ. ಬೇಕಿದ್ರೆ ಪ್ರಯೋಗವನ್ನ ಮಾಡಿ ನೋಡಿ, ಪೂರ್ತಿ ಕತ್ತಲೆ ಇರುವಂತಹ ರೂಮಿಗೆ ನೀವು ಸಡನ್ ಹೋದಾಗ ನಮ್ಗೆ ಸ್ಟಾರ್ಟಿಂಗಿಗೆ ಏನು ಕಾಣಿಸೋದೇ ಇಲ್ಲ, ಪೂರ್ತಿ ಕತ್ಲು ಅಂತ ಅನ್ಸುತ್ತೆ. ಅದೇ 2 ನಿಮಿಷನೋ 5 ನಿಮಿಷನೋ ಬಿಟ್ಟು ಅಲ್ಲೇ ನಿಂತು ನೋಡಿದಾಗ ನೀವು ನಿಧಾನವಾಗಿ ಒಂದೊಂದೇ ವಸ್ತುಗಳು ಸ್ವಲ್ಪ ಮಟ್ಟಿಗೆ ನಿಮ್ಗೆ ಕಾಣಿಸೋದಿಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನೋ ಇದೆ ಅಂತ ನೀವು ಅಂದಾಜ್ ಮಾಡುವಷ್ಟಾದ್ರೂ ಕಾಣಿಸುತ್ತೆ. ಸೊ ಅಂದ್ರೆ ಆ ಮಂದ ಬೆಳಕಿನಲ್ಲಿ ಏನ್ ಮಾಡುತ್ತೆ, ಪಾಪೆ ಹಿಗ್ಗೋ ಮೂಲಕ ಜಾಸ್ತಿ ಬೆಳಕು ಪ್ರವೇಶ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ. ಹಾಗಾಗಿ ನಮ್ಗೆ ಆ ಟೈಮಲ್ಲಿ ಅಂದ್ರೆ ಒಂದು 5 ನಿಮಿಷ ಆದ್ಮೇಲೆ ಆ ಬೆಳಕು ಪ್ರವೇಶವನ್ನ ಪಡೆದಾಗ ನಮ್ಗೆ ವಸ್ತುಗಳು ಗೋಚರ ಆಗೋದಕ್ಕೆ ಸಾಧ್ಯ ಆಗೋದು. ಸೊ ಈ ರೀತಿಯಾಗಿ ಕಣ್ಣನ್ನ ಹಿಗ್ಸಿ ಮತ್ತೆ ಕುಗ್ಸುವಂತಹ ಕೆಲಸವನ್ನ ವರ್ಣಪಟಲ ಅಂದ್ರೆ ಕಣ್ಣನ್ನ ಅಲ್ಲ, ಕಣ್ಣಿನ ಪಾಪೆಯನ್ನ ಹಿಗ್ಗಿಸೋದು ಮತ್ತೆ ಕುಗ್ಗಿಸುವಂತಹ ಕೆಲಸವನ್ನ ವರ್ಣಪಟಲ ಮಾಡ್ತಾ ಇರುತ್ತೆ. ಸೊ ವರ್ಣಪಟಲ ಅನ್ನೋದು ಕಡು ಕಪ್ಪಾದ ಪದರ ಆಗಿದೆ. ನಾನು ಆಗ್ಲೇ ಹೇಳ್ದೆ ಕಪ್ಪಾಗಿರತ್ತೆ, ಕೆಲವೊಬ್ಬರಿಗೆ ಕಪ್ಪಾಗಿರತ್ತೆ, ಕೆಲವೊಬ್ಬರಿಗೆ ಕಂದು ಬಣ್ಣದಲ್ಲಿರುತ್ತೆ, ಬ್ರೌನ್ ಕಲರ್ ಅಲ್ಲಿ ಇರುತ್ತೆ, ಗ್ರೀನ್ ಕಲರ್ ಅಲ್ಲಿ ಇರುತ್ತೆ, ಗ್ರೇ ಕಲರ್ ಅಲ್ಲಿ ಇರುತ್ತೆ, ಬ್ಲೂ ಕಲರ್, ಹೀಗೆ ಸಾಕಷ್ಟು ಬಣ್ಣದಲ್ಲಿ ನಾವು ನೋಡಬಹುದು. ರೆಡ್ ಎಲ್ಲ ಇರೋದಿಲ್ಲ, ಯೂಶುವಲ್ ಆಗಿ ಈ ಕಲರ್ಸ್ ಅಲ್ಲಿ ಇರುತ್ತೆ, ಗ್ರೀನ್, ಬ್ಲೂ, ಗ್ರೇ, ಈ ರೀತಿಯ ಹಲವಾರು ಬಣ್ಣಗಳನ್ನ ನಾವು ವರ್ಣಪಟಲದಲ್ಲಿ ನೋಡಬಹುದಾಗಿದೆ. ಅದು ಒಂದು ಕಡು ಕಪ್ಪಾದ ಸ್ನಾಯು ಆಗಿರುತ್ತೆ. ಸೊ ಕಣ್ಣು ಪಾಪೆಯ ಗಾತ್ರವನ್ನ ನಿಯಂತ್ರಿಸೋದು ಈ ವರ್ಣಪಟಲ ಆಗಿರುತ್ತೆ. ಹಾಗಿದ್ರೆ ವರ್ಣಪಟಲ ಅಥವಾ ಕಣ್ಣಿನ ಪಾಪೆ ಒಟ್ಟಾರೆಯಾಗಿ ಹಿಗ್ಗೋದಿಕ್ಕೆ ಏನು ಕಾರಣ ಅಂತ ನೋಡೋದಿದ್ರೆ, ಇನ್ನು ಅಕ್ಷಿಪಟಲ ಏನಿದೆಯಲ್ವಾ, ಅಕ್ಷಿಪಟಲ ಅಂತ ಅಂದ್ರೆ ಈ ರೆಟಿನಾವನ್ನ, ಇಲ್ಲಿ ಏನು ರೆಟಿನಾ ಅಂತ ಭಾಗ ತೋರಿಸಿದೆ ಅಲ್ವಾ ನಿಮ್ಗೆ, ಇಲ್ಲಿರುವಂತಹ ರೆಟಿನಾ, ಈ ಭಾಗವನ್ನೇ ಅಕ್ಷಿಪಟಲ ಅಂತ ಹೇಳ್ತಾರೆ. ಅದು ಅಗಾಧ ಸಂಖ್ಯೆಯ ಬೆಳಕಿನ ದೃಶ್ಯಗ್ರಾಹಕ ಕೋಶಗಳ ಒಂದು ತೆಳುವಾದಂತಹ ಪದರ ಆಗಿರುತ್ತೆ. ಅಂದ್ರೆ ಬೆಳಕು ಇಲ್ಲಿಂದ ಪ್ರವೇಶ ಆಗಿರೋದು ಏನಾಗ್ತಾ ಇರುತ್ತೆ, ಇಲ್ಲಿ ಈ ಒಂದು ಅಕ್ಷಿಪಟಲದ ಮೇಲೆ ಪ್ರತಿಬಿಂಬ ಉಂಟಾಗೋದಿಕ್ಕೆ ಇದೊಂದು ಒಂದು ಪದರದ ರೀತಿಯಲ್ಲಿ, ಒಂದು ಸ್ಕ್ರೀನ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಅಂದ್ರೆ ನೀವು ಇವಾಗ ಏನು ಈ ಬೆಳಕನ್ನ ನೀವೆಲ್ಲಾದ್ರೂ ಟಾರ್ಚ್ ಅನ್ನ ಬಿಟ್ಟಾಗ ನಿಮ್ಗೆ ಆ ಪ್ರತಿಬಿಂಬ ಉಂಟಾಗೋದು ಅಥವಾ ಆ ಬೆಳಕು ಎಲ್ಲಿ ಹೋಗಿ ಕೊನೆ ಆಗತ್ತಲ್ವಾ, ಅದೊಂದು ಪದರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರತ್ತಲ್ವಾ. ಟಾರ್ಚ್ ಅನ್ನ ಬಿಟ್ಟಾಗ ಅದು ಒಂದು ಇದ್ರ ಮೇಲೆ ಸ್ಕ್ರೀನ್ ಮೇಲೆ ಬೀಳ್ಬೇಕು, ಬಿದ್ದಾಗ ಮಾತ್ರ ನಿಮಗೆ ಬೆಳಕು ಅದು ಪಾಸ್ ಆಗ್ತಾ ಇರೋದು, ಗಾಳಿಯಲ್ಲಿ ಬೆಳಕು ಹಿಂಗ್ ಮೂವ್ ಆಗಿ ಯಾವುದೋ ಒಂದು ಪದರದ ಮೇಲೆ ಬೀಳ್ಬೇಕು ಅಲ್ವಾ. ಸೊ ಇಲ್ಲಿ ನಮ್ಗೆ ಬೆಳಕು ಬಂದಿರೋದು ಅಲ್ಲಿ ಪದರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇರೋದೇನು, ಈ ರೆಟಿನಾ ಆ ರೀತಿಯ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರುತ್ತೆ, ಮಾಡ್ತಾ ಇರತ್ತೆ. ಸೊ ಇದು ಚಾಕ್ಷುಷ ಏನಾಗಿರತ್ತಲ್ವಾ, ಈ ರೆಟಿನಾದ ಸಂಪರ್ಕದಲ್ಲಿ ಚಾಕ್ಷುಷ ನರಗಳಿರತ್ತೆ. ಅಂದ್ರೆ ಅದು ಒಂದು ಬಗೆಯ ನರ, ಅದರ ಕೆಲಸ ಏನು, ಅದನ್ನ ಆಪ್ಟಿಕ್ ನರ್ವ್ಸ್ ಅಂತ ಕರಿತೀವಿ ಅಥವಾ ಚಾಕ್ಷುಷ ನರಗಳು ಅಂತ ಕರಿತೀವಿ. ಈ ಚಾಕ್ಷುಷ ನರಗಳ ಕೆಲಸ ಏನು ಅಂತ ಅಂದ್ರೆ, ನಾವು ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಅದು ಏನು ಅನ್ನೋದನ್ನ ಈ ಚಾಕ್ಷುಷ ನರಗಳು, ಇಲ್ಲಿ ಸತ್ಯ ಮತ್ತು ತಲೆ ಕೆಳಗಾದಂತಹ ಪ್ರತಿಬಿಂಬ ಉಂಟಾಗತ್ತೆ ಅಂತ ನಾನು ಹೇಳ್ದೆ ಅಲ್ವಾ. ಸೊ ಆ ಒಂದು ಪ್ರತಿಬಿಂಬ ಉಂಟಾಗಿದ್ದನ್ನ, ಆ ಒಂದು ಮೆಸೇಜ್ ಅನ್ನ ಚಾಕ್ಷುಷ ನರಗಳು ಮೆದುಳಿಗೆ ತಗೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇರತ್ತೆ. ಸೊ ಚಾಕ್ಷುಷ ನರಗಳ ಮೂಲಕ ಮೆದುಳಿಗೆ ಸಂಕೇತಗಳನ್ನ ತಲುಪಿಸುವಂತಹ ಕೆಲಸವನ್ನ ಈ ಚಾಕ್ಷುಷ ನರಗಳು ಮಾಡ್ತಾ ಇರತ್ತೆ. ಅಂತಿಮವಾಗಿ ಈ ಮೆದುಳು ಸಂಕೇತವನ್ನ ಅರ್ಥೈಸ್ಕೊಂಡು ಮಾಹಿತಿಯನ್ನ ಸಂಸ್ಕರಿಸತ್ತೆ. ನಾನು ಆಗ್ಲೇ ಹೇಳ್ದೆ, ಕಣ್ಣು ಒಂದು ಕ್ಯಾಮ್ರಾದ ರೀತಿಯಲ್ಲಿ ಕೆಲಸ ಮಾಡತ್ತೆ ಅಂತ ಅಲ್ವಾ. ಅಂದ್ರೆ ನೀವು ಚಿಕ್ಕವರಿರುವಾಗ ಒಂದು ಆಪಲ್ ಅನ್ನ ನೋಡಿರ್ತೀರ, ಬಟ್ ನಿಮ್ ತಲೆಯಲ್ಲಿ ಅದು ರಿಜಿಸ್ಟರ್ ಆಗಿರತ್ತೆ, ಈ ಆಕಾರದಲ್ಲಿರೋದು, ಈ ಬಣ್ಣದಲ್ಲಿರೋದು ಅಂದ್ರೆ ಅದು ಆಪಲ್ ಅನ್ನೋದು. ನೀವು ಆರೆಂಜ್ ಅನ್ನ ನೋಡಿ ಇದು ಆಪಲ್ ಅಂತ ಅನ್ಕೊಳಲ್ಲ ಅಲ್ವಾ. ಯಾಕೆ, ನಿಮ್ಮ ಬ್ರೈನಿಗೆ ಗೊತ್ತಿರತ್ತೆ
ರೆಡ್ ಕಲರ್ ಅಲ್ಲಿ ಇರತ್ತೆ, ಒಂಥರ ಈ ಶೇಪ್ ಅಲ್ಲಿ ಇದ್ರೆ ಅದನ್ನ ಮಾತ್ರ ಆಪಲ್ ಅಂತ ಕರಿತೀವಿ, ಹೀಗಿದ್ರೆ ಮಾತ್ರ ಆಪಲ್ ಅಂತ ಹೇಳ್ತೀವಿ ಅಲ್ವಾ ನಾವು. ಅಥವಾ ಒಂದು ದ್ರಾಕ್ಷಿ ಹಣ್ಣು ಅಂತ ತಗೊಂಡ್ರೆ ಸಣ್ಣದಾಗಿರತ್ತೆ, ಚಿಕ್ಕ ಚಿಕ್ಕ ರಚನೆಯನ್ನು ಹೊಂದಿರುವಂತಹ ಒಂದು ಗ್ರೀನ್ ಕಲರಿನ ಫ್ರೂಟ್ ಅನ್ನೋದು ನಮ್ ಮೆದುಳಿಗೆ ಗೊತ್ತಿರತ್ತೆ, ಹೌದಾ. ಹಾಗಾಗಿ ನಾವು ಪುನಃ ಒಂದು ದ್ರಾಕ್ಷಿ ಹಣ್ಣನ್ನ ನೋಡಿದಾಗ ನಮ್ಗೆ ಅದು ತಕ್ಷಣ ಗೊತ್ತಾಗೋದು. ಅಂದ್ರೆ ಆ ಒಂದು ಒಂದು ಏನು ಸಂಕೇತಗಳನ್ನ ನಮ್ಮ ಮೆದುಳು ಶೇಖರಿಸ್ಕೊಂಡಿರತ್ತೆ. ಆ ಒಂದು ಕೆಲಸ ಎಲ್ಲಿಂದ ಆಗ್ತಾ ಇರತ್ತೆ, ಈ ಚಾಕ್ಷುಷ ನರಗಳು ತಗೊಂಡು ಹೋದಂತಹ ಮಾಹಿತಿಯನ್ನ ಮೆದುಳು ಸಂಗ್ರಹ ಮಾಡಿಕೊಂಡು ನಂತರ ಬೇಕಾದಾಗ ಅದನ್ನ ಮತ್ತೆ ಅದು ಏನ್ ಮಾಡುತ್ತೆ, ನೆನಪು ಮಾಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇರತ್ತೆ. ಸೊ ಈ ರೀತಿಯಾಗಿ ಕಣ್ಣಿನ ಕೆಲವೊಂದಿಷ್ಟು ಭಾಗಗಳು ಕಾರ್ಯನಿರ್ವಹಿಸತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ರೆಟಿನಾದ ಕಾರ್ಯನಿರ್ವಹಣೆ ಹೇಗಿರತ್ತೆ ಅಂತ ನೋಡೋದಿದ್ರೆ, ರೆಟಿನಾ ಕಣ್ಣಿನ ಹಿಂಭಾಗದಲ್ಲಿರುವಂತಹ ಬೆಳಕಿಗೆ ಸಂವೇದನಶೀಲವಾದ ಒಂದು ತೆಳುವಾದಂತಹ ಪೊರೆ ಆಗಿದ್ದು, ಇದು ಕ್ಯಾಮ್ರಾದಲ್ಲಿರುವಂತಹ ಫಿಲ್ಮ್ ನಂತೆ, ಅಂದ್ರೆ ಫಿಲ್ಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಫೋಟೋ ಕ್ಯಾಪ್ಚರ್ ಆಗಿದ್ದು ಫಿಲ್ಮ್ ಅಲ್ಲಿ ಸ್ಟೋರ್ ಆಗತ್ತಲ್ವಾ, ಅಂದ್ರೆ ಕ್ಯಾಪ್ಚರ್ ಆಗಿರತ್ತಲ್ವಾ, ಅದು ಕ್ಯಾಪ್ಚರ್ ಮಾಡಿರುತ್ತೆ. ಆ ರೀತಿಯಂತಹ ಫಿಲ್ಮ್ ನಂತೆ ಇದು ಕಾರ್ಯನಿರ್ವಹಿಸ್ತಾ ಇರುತ್ತೆ. ಇನ್ನು ಪ್ರತಿಬಿಂಬದ ರಚನೆ ಹೇಗೆ ಆಗತ್ತೆ ಅಂದ್ರೆ, ಇಲ್ಲಿ ಕಣ್ಣಿನ ಪಾಪೆಯ ಮೂಲಕ, ಅಂದ್ರೆ ಸಣ್ಣ ರಂಧ್ರದ ಮೂಲಕ ಬೆಳಕೇನಿರತ್ತೆ, ನಾವು ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಏನಾಗಿರತ್ತೆ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಹೋದ್ರೆ ಇಲ್ಲಿರೋದು ನಮ್ಮ ಕಣ್ಣು, ಈ ಭಾಗದಲ್ಲಿರೋದು ನಮ್ಮ ಕಣ್ಣು, ಕಣ್ಣಿನ ಕಾರ್ನಿಯಾ ಇದೆ ಇಲ್ಲಿ. ಇಲ್ಲಿ ಒಬ್ಬ ಮನುಷ್ಯ ಇದಾನೋ ಅಥವಾ ಒಂದು ಪ್ರಾಣಿ ಇದೆಯೋ ಏನೋ ಒಂದು ವಸ್ತು ಇದೆ ಅಂತ ಅನ್ಕೊಂಡ್ರೆ, ಸೂರ್ಯನ ಬೆಳಕು ಯಾವಾಗ ಇದರ ಮೇಲೆ ಬೀಳತ್ತೋ, ಈ ಒಂದು ವಸ್ತುವಿನ ಮೇಲೆ ಬೀಳತ್ತೋ, ಅದು ಪ್ರತಿಫಲನ ಹೊಂದಿ ನಮ್ಮ ಕಣ್ಣಿನ ಮೇಲೆ ಬೀಳತ್ತೆ. ಅಂದ್ರೆ ನಾವು ಯಾವುದೇ ಒಂದು ವಸ್ತುವನ್ನ ನೋಡ್ತಾ ಇದೀವಿ ಅಂತಂದ್ರೆ ಅಲ್ಲಿ ಏನಾಗ್ತಾ ಇರತ್ತೆ, ನಾವು ರಾತ್ರಿ ಟೈಮಲ್ಲಿ ವಸ್ತುಗಳನ್ನ ಅಷ್ಟು ಸ್ಪಷ್ಟವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಹಗಲು ಟೈಮಲ್ಲಿ ನೋಡ್ತೀವಿ. ಯಾಕೆ? ಕಾರಣ ಏನು ಅಂತ ಅಂದ್ರೆ, ಸೂರ್ಯನ ಬೆಳಕೇನಾಗ್ತಾ ಇರತ್ತೆ ಆ ವಸ್ತುವಿನ ಮೇಲೆ ಬೀಳ್ತಾ ಇರತ್ತೆ, ಬಿದ್ದಾಗ ಅದೇನಾಗತ್ತೆ, ಪ್ರತಿಫಲನವನ್ನ ಹೊಂದಿ ನಮ್ಮ ಕಣ್ಣಿನ ಕಾರ್ನಿಯಾದ ಮೇಲೆ ಬೀಳುತ್ತೆ. ಈ ಬಿದ್ದಿರುವಂತಹ ಬೆಳಕು ಕಾರ್ನಿಯಾದ ಮೂಲಕ ವಕ್ರೀಭವನವನ್ನ ಹೊಂದಿ ಬೇಕಾದಷ್ಟು, ಅಂದ್ರೆ ಕಣ್ಣು ಎಷ್ಟು ಬೆಳಕನ್ನ ತಗೊಳ್ಳೋದಿಕ್ಕೆ ಸಾಧ್ಯನೋ ಅಷ್ಟೇ ಬೆಳಕನ್ನ ಏನ್ ಮಾಡುತ್ತೆ, ಕಣ್ಣಿನ ಪಾಪೆ ಕಣ್ಣಿನ ಒಳಗಡೆಗೆ ಪ್ರವೇಶವನ್ನ ಕೊಡತ್ತೆ. ಸೊ ಅಲ್ಲಿ ಪ್ರವೇಶವನ್ನ ಪಡೆದಿರೋದು ಅಂದ್ರೆ ವಕ್ರೀಭವನ ಆಗಿರುವಂತಹ ಬೆಳಕಿನ ರೇಖೆಗಳು ಅಲ್ವಾ. ಸೊ ಅದು ಪಾಪೆಯ ಮೂಲಕ ಪ್ರವೇಶವನ್ನ ಪಡೆದು ಇಲ್ಲಿ ಮಸೂರದ ಮೂಲಕ ಪಾಸ್ ಆಗುತ್ತೆ. ಮಸೂರದ ಮೂಲಕ ಪಾಸ್ ಆಗಿದಂತಹ ಬೆಳಕಿನ ಕಿರಣಗಳು ನಂತರ ಕೇಂದ್ರೀಕೃತ ಆಗಿ ಇಲ್ಲಿ ರೆಟಿನಾದ ಮೇಲೆ ಕೇಂದ್ರೀಕೃತ ಹೊಂದಿ ಇಲ್ಲಿ ವಸ್ತುವಿನ ತಲೆ ಕೆಳಗಾದಂತಹ, ನೀವಿಲ್ಲಿ ಚಿತ್ರವನ್ನ ಸರಿಯಾಗಿ ಗಮನಿಸ್ತಾ ಹೋದ್ರೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೊಂಡಿರೋದನ್ನು ತೋರಿಸಿದ್ದಾರೆ, ಆದ್ರೆ ಇಲ್ಲಿ ನಮ್ಗೆ ಪ್ರತಿಬಿಂಬ ಉಂಟಾಗೋದೇನಿರುತ್ತೆ ಅದು ತಲೆ ಕೆಳಗಾದಂತಹ ಪ್ರತಿಬಿಂಬವನ್ನ, ಸತ್ಯ ಪ್ರತಿಬಿಂಬವನ್ನ ನಾವು ಪಡ್ಕೊಳ್ತೀವಿ. ಎಲ್ಲಿ? ರೆಟಿನಾದ ಮೇಲೆ. ರೆಟಿನಾ ಅಂತ ಅಂದ್ರೆ ಅಕ್ಷಿಪಟಲ, ಆ ಅಕ್ಷಿಪಟಲದ ಮೇಲೆ ನಮ್ಗೆ ಸತ್ಯ ಮತ್ತು ತಲೆ ಕೆಳಗಾದಂತಹ ಒಂದು ಪ್ರತಿಬಿಂಬ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಪ್ರತಿಬಿಂಬ ಸಿಕ್ಕ ಮೇಲೆ ಚಾಕ್ಷುಷ ನರ ಏನ್ ಮಾಡತ್ತೆ, ಓಕೆ ಈ ರೀತಿಯ ಒಂದು ವಸ್ತುವಿನ ಪ್ರತಿಬಿಂಬ ಉಂಟಾಗಿದೆ ಅನ್ನೋದನ್ನ ಮೆದುಳಿಗೆ ಆ ಮಾಹಿತಿಯನ್ನ ಕಳಿಸ್ಕೊಡತ್ತೆ. ಮೆದುಳಿಗೆ ಮಾಹಿತಿಯನ್ನ ಕಳಿಸ್ಕೊಟ್ಟಾಗ ಅಲ್ಲಿ ಈಗ ನಾವು ಎರಡು ಕಣ್ಣಿಂದ ನೋಡಿರ್ತೀವಿ ಅಲ್ವಾ, ಒಂದೇ ಕಣ್ಣಿಂದ ನೋಡಿರಲ್ಲ, ಎರಡೂ ಕಣ್ಣಿನ ಮಾಹಿತಿಗಳು ಅಲ್ಲಿ ಕೇಂದ್ರೀಕೃತ ಆಗಿ ಮೆದುಳು ಆ ಒಂದು ತಲೆ ಕೆಳಗಾದಂತಹ ಪ್ರತಿಬಿಂಬದ ನೇರವಾದಂತಹ ಒಂದು ಏನು ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳುತ್ತೆ. ಅದಾದ ನಂತರ ನಮಗೆ ಆ ವಸ್ತು ನೇರವಾಗಿ ಕಾಣಿಸೋದಕ್ಕೆ ಸಾಧ್ಯ ಆಗೋದು. ಇಷ್ಟು ಕೆಲಸ ಕಣ್ಣಿನಲ್ಲಿ ಫ್ಯೂ ಸೆಕೆಂಡ್ಸ್ ಅಲ್ಲಿ ಆಗ್ತಾ ಇರತ್ತೆ ನೋಡಿ. ಅಂದ್ರೆ ಎಷ್ಟು ಕ್ವಿಕ್ ಆಗಿ ನಮ್ಮ ಎಲ್ಲ, ಅಂದ್ರೆ ಬರೀ ಕಣ್ಣು ಅಂತ ಅಲ್ಲ, ನಮ್ಮ ಇಡೀ ಶರೀರ ಎಷ್ಟು ಅದ್ಭುತವಾದಂತಹ ಒಂದು ರಚನೆಯನ್ನ ಹೊಂದಿದೆ ಅನ್ನೋದು ನೀವು ಇಲ್ಲಿ ಗಮನಿಸಬಹುದು ಅಲ್ವಾ. ಸೊ ಕಣ್ಣಿನಲ್ಲಿ ನಾವು ಒಂದು ವಸ್ತುವನ್ನು ನೋಡಿದಾಗ ನಮಗದು ನೇರವಾಗಿ ಕಾಣ್ತಾ ಇರತ್ತೆ. ನಾವು ಯಾವಾಗ್ಲೂ ತಲೆ ಕೆಳಗಾಗಿ ಆಮೇಲೆ ಅದು ಬ್ರೈನಿಗೆ ಹೋಗಿ ಬಂದು ಅಷ್ಟೆಲ್ಲ ಟೈಮೇ ಇರಲ್ಲ, ನಾವು ನೋಡ್ತೀವಿ ಅದು ನಮಗೆ ನೇರವಾಗಿ ಕಾಣಿಸುತ್ತೆ. ಅಂದ್ರೆ ಫ್ಯೂ ಸೆಕೆಂಡ್ಸ್ ಅಲ್ಲಿ, ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಇದೆಲ್ಲ ಕೆಲಸಗಳು ಆಗೋಗಿರುತ್ತೆ. ನಮ್ಮ ಮೆದುಳು ಅಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿ ಅದರ ನೇರವಾದಂತಹ, ಓಕೆ ಆಪಲ್ ಅಂತ ಅಂದ್ರೆ ಆಪಲ್ ನೇರವಾಗಿದೆ,
ಅದರ ಒಂದು ಮಾಹಿತಿಯನ್ನ ನಮ್ಗೆ ಪುನಃ ಕಣ್ಣಿಗೆ ಕಳಿಸ್ಕೊಡತ್ತೆ. ನಾವು ಅದನ್ನ ನೋಡಿದಾಗ ಓಕೆ ಆಪಲ್ ಹೀಗಿದೆ. ತಲೆ ಕೆಳಗಾದಂತಹ ಮಾಹಿತಿಯನ್ನ ಮೆದುಳು ಕಳಿಸ್ಕೊಡೋದಿಲ್ಲ ಅಲ್ವಾ. ಸೊ ಅಷ್ಟು ಕೆಲಸ ಫ್ಯೂ ಸೆಕೆಂಡ್ಸ್ ಅಲ್ಲಿ ಆಗ್ತಾ ಇರುತ್ತೆ. ಇಷ್ಟು ಅದ್ಭುತವಾಗಿ ನಮ್ಮ ಕಣ್ಣುಗಳು ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇರತ್ತೆ. ಸೊ ಅನ್ನವನ್ನ ನೋಡಿದಾಗ ಓಕೆ ಇದು ಗ್ರೀನ್ ಕಲರ್ ಅಲ್ಲಿ ಇದೆ ಅಥವಾ ಇದು ಬ್ಲಾಕ್ ಕಲರ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಸೊ ಆ ಒಂದು ಬಣ್ಣವನ್ನ ಗ್ರಹಿಸುವಂತಹ ಶಕ್ತಿಯನ್ನ ಬೆಳಕಿನ ಈ ಕೋನ್ ಅನ್ನುವಂತಹ ಒಂದು ಕೋಶಗಳು ಅಂದ್ರೆ ಶಂಕು ಕೋಶಗಳು ಅಂತ ಕರಿತೀವಿ. ಈ ಶಂಕು ಕೋಶಗಳು ಏನ್ ಮಾಡತ್ತೆ, ಬೆಳಕಿನಲ್ಲಿರುವಂತಹ ಬಣ್ಣವನ್ನ ನಮ್ಗೆ ತಿಳಿಸುವಂತಹ ಕಾರ್ಯವನ್ನ ಮಾಡ್ತಾ ಇರುತ್ತೆ. ಇನ್ನು ರಾಡ್ಗಳು ಅಥವಾ ದಂಡಕೋಶಗಳು ಅಂತ ಏನ್ ಕರಿತೀವೋ ಅದು ಬೆಳಕನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡ್ತಾ ಇರುತ್ತೆ. ಅಂದ್ರೆ ಮಂದ ಬೆಳಕಿನಲ್ಲಿ ಅಥವಾ ಕತ್ತಲೆಯಲ್ಲಿ ವಸ್ತುವನ್ನ ನೋಡಲು ಸಹಾಯವನ್ನು ಮಾಡ್ತಾ ಇರತ್ತೆ. ಹಾಗೇನೆ ಬೆಳಕಿನ ಕಿರಣಗಳನ್ನ ವಿದ್ಯುತ್ ಸಂಕೇತಗಳಾಗಿ, ಯಾಕೆ ಅಂದ್ರೆ ಮೆದುಳು ಸುಮ್ಮನೆ ಹಾಗೆ ಮಾಹಿತಿಯನ್ನ ತಗೊಳ್ಳೋದಿಲ್ಲ. ಮೆದುಳಿಗೆ ವಿದ್ಯುತ್ ಸಂಕೇತಗಳನ್ನ ಚಕ್ಷುಷ ನರಗಳು ತಗೊಂಡು ಹೋಗ್ತಾ ಇರೋದು. ಆಯ್ತಾ. ಆ ವಿದ್ಯುತ್ ಸಂಕೇತಗಳು ಎಲ್ಲಿಂದ ಬಂತು ಅಂದ್ರೆ ನಾವು ಬೆಳಕನ್ನ ಏನು ಕಣ್ಣೊಳಗಡೆ ಕಳಿಸ್ತೀವೋ ಆ ಬೆಳಕಿನ ಕಿರಣಗಳನ್ನ ವಿದ್ಯುತ್ ಸಂಕೇತಗಳಾಗಿ ಈ ರಾಡ್ ಕೋಶಗಳು ಪರಿವರ್ತನೆ ಮಾಡ್ತಾ ಇರತ್ತೆ, ಅಥವಾ ದಂಡಕೋಶಗಳು ಪರಿವರ್ತನೆಯನ್ನ ಮಾಡ್ತಾ ಇರತ್ತೆ. ಸೊ ಕೋನ್ ಕೋಶ ಅಥವಾ ಶಂಕು ಕೋಶಗಳ ಕೆಲಸ ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ಅದರ ಬಣ್ಣವನ್ನ ಹೇಳೋದು ಶಂಕು ಕೋಶವಿನ ಕೆಲಸ ಆಗಿರುತ್ತೆ. ಇನ್ನು ಆ ಒಂದು ಬೆಳಕಿನ ಕಿರಣಗಳನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡುವಂತಹ ಕೆಲಸವನ್ನ ರಾಡ್ ಕೋಶಗಳು ಮಾಡ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಮಂದ ಬೆಳಕು ಅಂದ್ರೆ ಕತ್ತಲೆ ಇರೋ ಜಾಗದಲ್ಲೂ ಸಹ ನಮ್ಗೆ ಅದು ಒಂದು ವಸ್ತು, ನಾನು ಆಗ್ಲೇ ಹೇಳಿದೆ, ನಾವು ಕತ್ತಲೆ ಇರೋ ರೂಮಿಗೆ ಹೋದ್ರೆ ಸ್ವಲ್ಪ ಹೊತ್ತಾದ ನಂತರ ನಮ್ಗೆ ಆ ಒಂದು ವಸ್ತುವಿನ ಸ್ವಲ್ಪ ಮಟ್ಟಿಗಿನ ವಸ್ತು ಗೋಚರ ಆಗೋದಕ್ಕೆ ಕಾರಣ ಈ ದಂಡಕೋಶಗಳಾಗಿರತ್ತೆ. ಸೊ ಇಷ್ಟು ಮಾನವನ ಕಣ್ಣಿನಲ್ಲಿ ಇಷ್ಟು ಭಾಗಗಳಿದ್ದು ಅವುಗಳ ಕಾರ್ಯನಿರ್ವಹಣೆ ಈ ರೀತಿಯಾಗಿರತ್ತೆ. ಇನ್ನೊಂದು ಸಿಲಿಯರಿ ಸ್ನಾಯುಗಳು ಅಂತ ಅಂದ್ರೆ ನಾನು ಆಗ್ಲೇ ಹೇಳಿದೆ, ವರ್ಣಪಟಲ ಹೀಗೆ ಹಿಗ್ಗೋದು ಅಂದ್ರೆ ಪಾಪೆಯ ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಆಗೋದಿಕ್ಕೆ ವರ್ಣಪಟಲ ಸಹಾಯ ಮಾಡುತ್ತೆ ಅಂತ. ಅಂದ್ರೆ ಆ ವರ್ಣಪಟಲ ಹಿಗ್ಗೋದಿಕ್ಕೆ ಅಥವಾ ಕುಗ್ಗೋದಿಕ್ಕೆ ಸಹಾಯ ಮಾಡೋದು ಈ ಸಿಲಿಯರಿ ಸ್ನಾಯುಗಳು. ಅಂದ್ರೆ ವರ್ಣಪಟಲ ಹೀಗಿದೆ ಅಂತ ಅಂದ್ರೆ ಇದಕ್ಕೆ ತಾಗದಂತಹ ಸ್ನಾಯುಗಳಾಗಿರುತ್ತೆ. ಈ ರೀತಿಯ ಸ್ನಾಯುಗಳು ಇದನ್ನ ಕಂಟ್ರೋಲ್ ಮಾಡ್ತಾ ಇರತ್ತೆ. ಇವು ಇದು ಈ ಜಾಗ ಏನಿದೆಯಲ್ಲ ಇದು ಪಾಪೆ ಆದ್ರೆ ಇದು ವರ್ಣಪಟಲ ಆಗಿರತ್ತೆ. ಇದು ಸಿಲಿಯರಿ ಸ್ನಾಯುಗಳು. ಸೊ ಈ ಸಿಲಿಯರಿ ಸ್ನಾಯುಗಳು ಹಿಗ್ಗಿದಾಗ ಅವೇನಾಗತ್ತೆ ಅಂದ್ರೆ ಅದು ಹಿಂಗೆ ಎಕ್ಸ್ಪಾಂಡ್ ಆದಾಗ, ಅವು ಅಗಲ ಆದಾಗ ಏನಾಗತ್ತೆ, ಈ ಒಂದು ವರ್ಣಪಟಲವನ್ನ ಹಿಂಗೆ ಎಳೆಯತ್ತೆ ಅಲ್ವಾ. ಎಳೆದಾಗ ಏನಾಗತ್ತೆ, ಈ ವರ್ಣಪಟಲ ಪಾಪೆಗೆ ತಾಕೊಂಡಿದೆ. ಸೊ ಅದು ಪಾಪೆಯನ್ನ ಎಳೆಯತ್ತೆ. ಆಗ ಪಾಪೆ ಹಿಗ್ಗೋದಿಕ್ಕೆ ಸಾಧ್ಯ ಆಗೋದು ಅಥವಾ ವಿಕಸನವನ್ನ ಹೊಂದತ್ತೆ. ಹಾಗೆ ಈ ಸಿಲಿಯರಿ ಸ್ನಾಯುಗಳು ಹಿಂಗೆ ಹತ್ರ ಬಂದಾಗ ಆ ವರ್ಣಪಟಲವನ್ನ ಇನ್ನೂ ಹತ್ರ ತಗೊಂಡ್ ಬರತ್ತೆ. ಆ ವರ್ಣಪಟಲ ಹತ್ರ ಬಂದಾಗ ಅದರ ಮಧ್ಯದಲ್ಲಿರುವಂತಹ ಪಾಪೆ ಇನ್ನೂ ಸಣ್ಣ ಆಗತ್ತೆ. ಹೀಗೆ ಪಾಪೆಯನ್ನ ಒಟ್ಟಾರೆಯಾಗಿ ನಿಯಂತ್ರಿಸುವಂತಹ ಕೆಲಸವನ್ನ ಸಿಲಿಯರಿ ಸ್ನಾಯುಗಳು ಅಂದ್ರೆ ಪಾಪೆ ಹಿಗ್ಗೋದಿಕ್ಕೆ ಹಾಗೆ ಸಂಗಮ ದೂರದ ಸರಿಯಾದಂತಹ ಒಂದು ಹೊಂದಾಣಿಕೆ ಆಗೋದಿಕ್ಕೆ ಸಹಾಯ ಮಾಡುವಂತಹ ಒಂದು ಭಾಗ ಅಂತ ಅಂದ್ರೆ ಅದು ಸಿಲಿಯರಿ ಸ್ನಾಯುಗಳಾಗಿರುತ್ತೆ. ಸೊ ಸಿಲಿಯರಿ ಸ್ನಾಯುಗಳ ಮೂಲಕ ವರ್ಣಪಟಲದ ಹೊಂದಾಣಿಕೆ ಆಗತ್ತೆ. ವರ್ಣಪಟಲದ ಹೊಂದಾಣಿಕೆಯಿಂದಾಗಿ ಪಾಪೆಯ ಹೊಂದಾಣಿಕೆ ಆಗತ್ತೆ. ಪಾಪೆ ಆ ರೀತಿ ಹೊಂದಾಣಿಕೆಯನ್ನ ಪಡೆಯೋದ್ರಿಂದಾಗಿ ನೆಕ್ಸ್ಟ್ ನಮ್ಗೆ ಏನಾಗತ್ತೆ, ಇಲ್ಲಿ ಈ ಒಂದು ಮಸೂರವೂ ಸಹ, ಅದಕ್ಕೂ ಸಹ ಸಿಲಿಯರಿ ಸ್ನಾಯುಗಳು ಸಂಪರ್ಕದಲ್ಲಿರತ್ತೆ ಅಲ್ವಾ. ಸೊ ಆ ಮಸೂರದ ಸಂಗಮ ದೂರವನ್ನು ಸಹ ಈ ಸಿಲಿಯರಿ ಸ್ನಾಯುಗಳು ಹಿಗ್ಗೋ ಮೂಲಕ ಅಥವಾ ಕುಗ್ಗೋ ಮೂಲಕ ಹೊಂದಾಣಿಕೆಯನ್ನ ಮಾಡ್ತಾ ಇರುವಂತಹ ಕೆಲಸವನ್ನ ಸಿಲಿಯರಿ ಸ್ನಾಯುಗಳು ಮಾಡ್ತಾ ಇರುತ್ತೆ. ಸೊ ಇಷ್ಟು ಕಣ್ಣಿನ ಬೇರೆ ಬೇರೆ ಭಾಗಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತೆ ಅವುಗಳ ಯಾವ ಭಾಗದಲ್ಲಿ ಇದೆ ಹಾಗೆ ಅವುಗಳ ಕಾರ್ಯ ಯಾವ ರೀತಿಯಾಗಿ ನಿರ್ವಹಣೆ ಆಗ್ತಾ ಇದೆ ಅನ್ನೋದನ್ನ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಈ ಒಂದು ಕಾಚಕ ರಸಧಾತು ಅಂತ ಏನಿದೆ ಅಲ್ವಾ, ಸೊ ಇದು
ಈ ಒಂದು ಕಣ್ಣಿನ ಒಳಭಾಗದಲ್ಲಿರುವಂತಹ ಅಂದ್ರೆ ಇಲ್ಲಿ ಒಂದ್ ರೀತಿಯ ಆ ಒಳಗಡೆ ಏನು ಜಾಗ ಇದೆ ಆ ಪೂರ್ತಿ ಜಾಗವನ್ನ ಈ ಕಾಚಕ ರಸಧಾತುಗಳು ತುಂಬಿಕೊಂಡಿರತ್ತೆ. ಅಲ್ಲಿ ತುಂಬಿದ್ದು ಅದೇನ್ ಮಾಡತ್ತೆ, ಈ ಒಂದು ಪದರ ಅಂದ್ರೆ ಸಿಲಿಯರಿ ಸ್ನಾಯು ಇರಬಹುದು ಅಥವಾ ಇಲ್ಲಿ ಏನ್ ಈ ಪದರಗಳಿದೆ ಅಲ್ವಾ, ಕಾರ್ನಿಯಾ ಇರ್ಬಹುದು, ಈ ಎಲ್ಲ ಪದರಗಳು ಹಿಂಗೆ ಕುಸಿದು ಹೋಗಬಾರ್ದು, ಆ ಒಂದು ತಡೆಗೋಡೆಯ ರೀತಿಯಲ್ಲಿ ಈ ಕಾಚಕ ರಸಧಾತುಗಳು ಕೆಲಸ ನಿರ್ವಹಿಸ್ತಾ ಇರುತ್ತೆ. ಸೊ ಇಷ್ಟು ಏನು ಈ ಒಂದು ಕಣ್ಣಿನ ಭಾಗದ ಕಾರ್ಯಗಳಾಗಿದೆ. ಸೊ 2 ಕಣ್ಣುಗಳಿರೋದ್ರ ಅನುಕೂಲ ಏನು ಅಂತ ನೋಡೋದಿದ್ರೆ, ಪ್ರತಿ ಮಾನವನಿಗೆ ಒಂದು ಕಣ್ಣಿನ ನೇರ ದೃಷ್ಟಿಗೆ 150 ಡಿಗ್ರಿ ನೋಟ ಇರುತ್ತೆ. ಅಂದ್ರೆ ನಾವು ಹೀಗೆ ನೋಡಿದ್ರೆ 180 ಡಿಗ್ರಿ ಆಯ್ತಲ್ವಾ, ಈ ಭಾಗದಿಂದ ಈ ಭಾಗದವರೆಗೆ 180 ಡಿಗ್ರಿ ಇರುತ್ತೆ. ಆದ್ರೆ ಪ್ರತಿ ಕಣ್ಣು ಅಂದ್ರೆ ನಾವು ಹೀಗೆ ನೋಡಿದಾಗ ಬರೀ ನಮ್ಮ ಈ ಕಡೆ ಕಣ್ಣು ಮಾತ್ರ ಮೂವ್ ಆಗಿರತ್ತೆ. ಅಂದ್ರೆ ಈ ಕಡೆ ಕಣ್ಣಿನಲ್ಲಿ ಮಾತ್ರ ನಾವು ನೋಡೋದಿಕ್ಕೆ ಸಾಧ್ಯ ಈ ಭಾಗದಲ್ಲಿರೋದನ್ನ ಅಲ್ವಾ. 180 ಅಂದ್ರೆ ಎಷ್ಟು, ಹೀಗೆ ನಾವು ನೋಡಿದ್ರೆ ಇದು 180 ಆಗಿರುತ್ತೆ ಅಲ್ವಾ. ಬಟ್ ನಮ್ಮ ಒಂದು ಕಣ್ಣನ್ನ ಮಾತ್ರ ನಾವು ಈ ಕಡೆ ಕಳ್ಸೋದಿಕ್, ಪೂರ್ತಿಯಾಗಿ ಈ ಕಡೆ ಕಳ್ಸೋದಿಕ್ ಸಾಧ್ಯ. ಈ ಕಡೆ ಕಣ್ಣು ಕಾಣಿಸಲ್ಲ ಅಲ್ವಾ, ಈ ಪೂರ್ತಿ ಭಾಗದಲ್ಲಿರೋದು ಕಾಣಿಸೋದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಅಂದ್ರೆ ನಮ್ಮ ನೇರವಾಗಿ ಈ ಭಾಗದಲ್ಲಿರುವಂತಹ ಒಂದು ಈ ಭಾಗದಲ್ಲಿ ಮತ್ತೆ ಈ ಭಾಗದಲ್ಲಿರುವಂತಹ ದೃಷ್ಟಿಯನ್ನ ತಗೊಂಡ್ರೆ ಅದು 180 ಆಗ್ತಾ ಇರುತ್ತೆ. ಸೊ ಪ್ರತಿ ಮಾನವನಿಗೆ ಒಂದು ಕಣ್ಣಿನ ನೇರ ದೃಷ್ಟಿಗೆ 150 ಡಿಗ್ರಿ ನೋಟ ಇದ್ದು 2 ಕಣ್ಣುಗಳ ನೇರ ದೃಷ್ಟಿಗೆ 180 ನೋಟ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ನೇರವಾಗಿ ನೋಡುವಾಗ ನಾವು ಇದಿಷ್ಟು ಜಾಗವನ್ನ ಕವರ್ ಮಾಡೋದಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿರೋ ಭಾಗ ಮತ್ತೆ ಇಲ್ಲಿರೋ ಭಾಗ ಅದು 2 ಕಣ್ಣುಗಳಿಂದಾಗಿ ಆಗ್ತಾ ಇರತ್ತೆ, ಬಿಟ್ರೆ ಒಂದು ಕಣ್ಣಿಂದ ಆಗ್ತಾ ಇರೋದಿಲ್ಲ. ಸೊ ಮಸುಕಾದ ವಸ್ತುಗಳನ್ನ ಗುರುತಿಸುವ ಸಾಮರ್ಥ್ಯ 2 ಕಣ್ಣುಗಳಿಂದ ವರ್ಧಿಸುತ್ತೆ. ಯಾವುದೇ ಒಂದು ವಸ್ತು ಮಸುಕಾಗಿ ನಮ್ಗೆ ಕಾಣಿಸ್ತಾ ಇದ್ರೆ ನಾವು 2 ಕಣ್ಣನ್ನ ನಾವಂದ್ರೆ ಸಣ್ಣದಾಗಿ ಮಾಡ್ತೀವಿ, ಮಸ್ಕಾಗಿ ಕಾಣ್ತಾ ಇದೆ ಅಥವಾ ದೂರದ ವಸ್ತುಗಳನ್ನ ನೋಡುವಾಗ ನಾವು ಕಣ್ಣನ್ನ ಹೀಗೆ ಸಣ್ಣ ಮಾಡ್ತೀವಿ ಅಲ್ವಾ. ಅದೇ ಹತ್ರದ ವಸ್ತು ನೋಡುವಾಗ ನಾವು ಹೀಗ್ ಕಣ್ಣನ್ನ ದೊಡ್ಡ ಮಾಡಿರ್ತೀವಿ ಅಲ್ವಾ. ಅಥವಾ ನಮ್ಮ ಕಣ್ಣು ದೂರದ ವಸ್ತು ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂತಂದ್ರೆ ನಾವು ಕಣ್ಣನ್ನ ಹೀಗ್ ದೊಡ್ಡ ಮಾಡ್ಕೊಂಡು ಹಿಂಗ್ ನೋಡ್ತೀವಿ ಏನಿದೆ ಅಂತ. ಹತ್ರದ ವಸ್ತುವನ್ನ ನೋಡುವಾಗ ಸಣ್ಣ ಮಾಡ್ತೀವಿ. ಅಂದ್ರೆ ನಮಗೆ ಯಾವ ರೀತಿಯ ಅವಶ್ಯಕತೆ ಇದೆಯೋ ಆ ರೀತಿ ನಾವು ಕಣ್ಣನ್ನ ಸಣ್ಣ ಮಾಡೋದು ಅಥವಾ ದೊಡ್ಡ ಮಾಡೋದು ನಾವು ಮಾಡ್ತಾ ಇರ್ತೀವಿ. ಸೊ ಅದು ಆ ಒಂದು ಕ್ಲಿಯರ್ ಆಗಿ ನಮ್ಗೆ ಪ್ರತಿಬಿಂಬ ಉಂಟಾಗುವುದು ಅಥವಾ ವಸ್ತು ಕಾಣಿಸೋದು 2 ಕಣ್ಣಿನ ಸಹಾಯದಿಂದ ಉಂಟಾಗ್ತಾ ಇರುತ್ತೆ. ಹಾಗೆ ಪ್ರತಿ ಕಣ್ಣು ಮತ್ತೊಂದಕ್ಕಿಂತ ವಿಭಿನ್ನವಾದ ಪ್ರತಿಬಿಂಬವನ್ನ ನೋಡ್ತಾ ಇರುತ್ತೆ. ಸೊ ನಮ್ಮ ಮಿದುಳು ಏನ್ ಮಾಡತ್ತೆ, 2 ಪ್ರತಿಬಿಂಬಗಳನ್ನ ಒಗ್ಗೂಡಿಸಿ ಏನ್ ಮಾಡತ್ತೆ, ಏಕ ಪ್ರತಿಬಿಂದುವಾಗಿಸುತ್ತೆ ಮತ್ತು ಹೆಚ್ಚಿನ ಮಾಹಿತಿಯಿಂದ ವಸ್ತು ನಮ್ಮಿಂದ ಎಷ್ಟು ದೂರದಲ್ಲಿದೆ, ಯಾವ ಬಣ್ಣದಲ್ಲಿದೆ, ಯಾವ ಆಕಾರದಲ್ಲಿದೆ, ಈ ಎಲ್ಲಾ ಮಾಹಿತಿಯನ್ನ ನಮ್ಗೆ ಒದಗಿಸ್ಕೊಡುವಂತಹ ಕೆಲಸವನ್ನ ನಮ್ಮ ಮೆದುಳು ಮಾಡತ್ತೆ. ಅಂದ್ರೆ ಈ ಕಣ್ಣು ಒಂದ್ ರೀತಿಯ ವಸ್ತುವಿನ ಪ್ರತಿಬಿಂಬವನ್ನ ಉಂಟು ಮಾಡಿದ್ರೆ ಈ ಕಣ್ಣು ಒಂದ್ ರೀತಿಯ ವಸ್ತುವ ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇರುತ್ತೆ. ಅದು ಎರಡನ್ನೂ ಸೇರಿಸಿ ನಮ್ಮ ಮೆದುಳು ಏನ್ ಮಾಡತ್ತೆ, ಓಕೆ ನಾನು ಆಗ್ಲಿಂದ ಆಪಲ್ ಎಕ್ಸಾಂಪಲ್ ತಗೊಂಡ್ರೆ, ಆಪಲ್ ನಮ್ ಮುಂದೆ ಇಟ್ಟಾಗ ನಮ್ ಈ ಕಣ್ಣು ಓಕೆ ಇದ್ರ ಬಣ್ಣ ರೆಡ್ ಇದೆ, ಹಾಗೆ ಇದ್ರ ಆಕಾರ ಈ ರೀತಿಯಾಗಿದೆ ಅಂತ ಹೇಳಿದ್ರೆ ಈ ಕಣ್ಣು ಏನ್ ಮಾಡತ್ತೆ, ಓಕೆ ಸ್ವಲ್ಪ ಇದು ರೆಡ್ ಮತ್ತೆ ಪಿಂಕ್ 2 ಮಿಕ್ಸ್ ಮಾಡಿದಂತಹ ಕಲರ್ ಅಲ್ಲಿ ಇದೆ, ಹೀಗೆ ಇನ್ನೊಂದು ಹೊಸ ಒಂದು ಪ್ರತಿಬಿಂಬವನ್ನ ಉಂಟು ಮಾಡ್ತಾ ಇರುತ್ತೆ. ಬಟ್ ಬ್ರೈನ್ ಏನ್ ಮಾಡತ್ತೆ, ಅದು 2 ಮಾಹಿತಿಯನ್ನು ಸೇರಿಸಿ ಓಕೆ ಇದು ಈ ಕಡೆ ರೆಡ್ಡು ಅಲ್ಲ, ಈ ಕಡೆ ಪೂರ್ತಿ ಪಿಂಕು ಅಲ್ಲ, ಅದು 2ರ ಮಿಕ್ಸ್ಡ್ ಒಂದು ಕಲರ್ ಅಲ್ಲಿ ಇದೆ, ಈ ಆಕಾರದಲ್ಲಿದೆ, ಇಷ್ಟು ದೂರದಲ್ಲಿದೆ, ಈ ಎಲ್ಲಾ ಮಾಹಿತಿಯನ್ನ ನಮ್ಮ ಕಣ್ಣಿಗೆ ಕಳಿಸುವಂತಹ ಕೆಲಸವನ್ನ ನಮ್ಮ ಮೆದುಳು ಮಾಡ್ತಾ ಇರುತ್ತೆ. ಸೊ ಹೀಗೆ 2 ಕಣ್ಣಿರೋದು ನಮಗೆ ಉಪಯುಕ್ತವಾಗಿದೆ. ಒಟ್ಟು ಒಂದು ವಸ್ತು ನಮ್ಮ ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗುವಂತಹ ಎಲ್ಲಾ ಕೆಲಸವನ್ನ ಒಂದು ಫ್ಲೋ ಚಾರ್ಟ್ ನ ರೀತಿಯಲ್ಲಿ ನೋಡೋದಾದ್ರೆ, ಫಸ್ಟಿಗೆ ಬೆಳಕು ವಸ್ತುವಿನ ಮೇಲೆ ಬೀಳತ್ತೆ. ಆ ಬಿದ್ದಂತಹ ಬೆಳಕು ಪ್ರತಿಫಲನವನ್ನ ಹೊಂದಿ ಕಾರ್ನಿಯಾದ ಮೇಲೆ ಬೀಳುತ್ತೆ. ಕಾರ್ನಿಯಾದ ಮೇಲೆ ಬಿದ್ದಂತಹ ಬೆಳಕು ಜಲರಸ ಧಾತುವಿನ ಸಹಾಯದಿಂದ ಏನಾಗತ್ತೆ, ವಕ್ರೀಭವನವನ್ನ ಹೊಂದಿ ವರ್ಣ ಪಟಲವನ್ನ ತಲುಪತ್ತೆ.
ವರ್ಣಪಟಲದ ಮೂಲಕ ಅದೇನಾಗತ್ತೆ, ಎಷ್ಟು ಬೆಳಕು ನಮ್ಮ ಕಣ್ಣಿನ ಒಳಗಡೆಗೆ ಹೋಗ್ಬೇಕು ಅಥವಾ ಎಷ್ಟು ಬೀಳಬಾರ್ದು ಅನ್ನೋದನ್ನ ವರ್ಣಪಟಲ ಪಾಪೆಯನ್ನ ನಿಯಂತ್ರಿಸೋ ಮೂಲಕ ಏನಾಗತ್ತೆ, ವರ್ಣಪಟಲ ಬೆಳಕನ್ನ ಮುಂದಕ್ಕೆ ಕಳಿಸ್ಕೊಡತ್ತೆ. ಅಂದ್ರೆ ಪಾಪೆಯ ಮೂಲಕ ದ್ಯುತಿ ರಂಧ್ರ ಅಲ್ವಾ, ಹೋಲದು, ಪಾಪೆ ಅನ್ನೋದು ಒಂದು ರಂಧ್ರ. ಸೊ ಆ ರಂಧ್ರದ ಮೂಲಕ ಬೆಳಕು ಪ್ರವೇಶಿಸಿ ಮಸೂರವನ್ನ ತಲುಪತ್ತೆ. ಮಸೂರದಲ್ಲಿ ಏನಾಗತ್ತೆ, ಬೆಳಕು ಇಲ್ಲಿ ವಕ್ರೀಭವನ ಆದಂತಹ ಬೆಳಕು ಮಸೂರದ ಮೂಲಕ ಹಾದು ಕಾಚಕ ರಸ ಧಾತುವನ್ನ ತಲುಪತ್ತೆ. ಕಾಚಕ ರಸ ಧಾತುವಿನ ಮೂಲಕ ಹಾದು ಏನಾಗತ್ತೆ, ಇಲ್ಲಿ ಮಸೂರ ವಕ್ರೀಭವನಗೊಂಡಂತಹ ಬೆಳಕನ್ನ ಕೇಂದ್ರೀಕರಿಸೋ ಕೆಲಸವನ್ನ ಮಸೂರ ಮಾಡ್ತಾ ಇರತ್ತೆ. ಸೊ ಆ ಮಸೂರ ಪ್ರತಿಬಿಂಬ ರೆಟಿನಾದ ಮೇಲೆ ಬೀಳತ್ತೆ, ಅಂದ್ರೆ ಅಕ್ಷಿಪಟಲದ ಮೇಲೆ ಬೀಳ್ತಾ ಇರತ್ತೆ. ಅಕ್ಷಿಪಟಲದಲ್ಲಿ ಕೋನ್ ಮತ್ತೆ ರಾಡ್ಗಳಿದ್ದು, ಕೋನ್ ಅದರ ಬಣ್ಣವನ್ನ ಹೇಳಿದ್ರೆ, ರಾಡ್ ಏನ್ ಮಾಡುತ್ತೆ, ಅದನ್ನ ವಿದ್ಯುತ್ ಸಂಕೇತವಾಗಿ ಪರಿವರ್ತನೆ ಮಾಡುತ್ತೆ. ವಿದ್ಯುತ್ ಸಂಕೇತವಾಗಿ ಪರಿವರ್ತನೆಯಾದಂತಹ ಮಾಹಿತಿ ಚಾಕ್ಷುಷ ನರದ ಮೂಲಕ ಮೆದುಳನ್ನ ತಲುಪಿ ಅಲ್ಲಿ ನಮ್ಮ ಮಾಹಿತಿ ಸಂಗ್ರಹ ಆಗತ್ತೆ. ಇಷ್ಟು ಕೆಲಸ ಕಣ್ಣು ಮತ್ತೆ ಮೆದುಳಿನ ಮಧ್ಯದಲ್ಲಿ ನಡೀತಾ ಇರತ್ತೆ, ಮುಖ್ಯವಾಗಿ ಕಣ್ಣಿನಲ್ಲಿ. ಸೊ ನಾವು ಯಾವುದೇ ಒಂದು ವಸ್ತುವನ್ನ ನೋಡಿದಾಗ ನಮಗೆ ಆ ವಸ್ತುವಿನ ಬಗ್ಗೆ ಮಾಹಿತಿ ಗೊತ್ತಾಗೋದು ಹೇಗೆ ಅಂತ ಅಂದ್ರೆ, ಈ ಎಲ್ಲಾ ಹಂತಗಳನ್ನ ದಾಟ್ಕೊಂಡು ನಮಗೆ ಒಂದು ವಸ್ತು ಗೋಚರ ಆಗೋದು. ಇಷ್ಟು ಕೆಲಸಗಳು ನಮ್ಮ ಕಣ್ಣಿನಲ್ಲಿ ನಡೀತಾ ಇರತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದೆಯಾ ಇದರಲ್ಲಿ? ಓಕೆ. ಸೊ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಆದ್ರೆ ನಾನು ಆಗ್ಲೇ ಹೇಳಿದೆ, ಹಿಗ್ಗೋದು, ಕುಗ್ಗೋದು ಅಥವಾ ವಿಕಸನ, ಸಂಕುಚಿತ ಆಗೋದು ಅಂತ ಹೇಳಿದೆ ಅಲ್ವಾ. ಸೊ ಅದನ್ನ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರೀತಾರೆ. ಏನಿದು ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಅಂದ್ರೆ, ಕಣ್ಣಿನ ಮಸೂರದ ಸಂಗಮ ದೂರವನ್ನ, ಮಸೂರಕ್ಕೆ ಒಂದು ಸಂಗಮ ದೂರ ಅನ್ನೋದಿರತ್ತೆ ಅಲ್ವಾ. ಸೊ ಆ ಸಂಗಮ ದೂರವನ್ನ ಹೊಂದಾಣಿಕೆ ಮಾಡುವಂತಹ ಕಣ್ಣಿನ ಮಸೂರದ ಸಾಮರ್ಥ್ಯವನ್ನ ಕಣ್ಣಿನ ಹೊಂದಾಣಿಕೆ ಅಂತ ಕರೀತಾರೆ. ಅಂದ್ರೆ ದೂರದ ವಸ್ತುವನ್ನ ನೋಡುವಾಗ ಸಂಗಮ ದೂರದ ಒಂದು ರೀತಿಯ ಬದಲಾವಣೆ ಆಗತ್ತೆ, ಹತ್ತಿರದ ವಸ್ತುವನ್ನ ನೋಡುವಾಗ ಸಂಗಮ ದೂರದಲ್ಲಿ ಬದಲಾವಣೆ ಆಗತ್ತೆ. ಅಂದ್ರೆ ಪಾಪೆ ಹಿಗ್ಗೋದು ಕುಗ್ಗೋದು ಅಂತ ಹೇಳಿದೆ ಅಲ್ವಾ, ಅದೇ ರೀತಿ ಮಸೂರದ ಸಂಗಮ ದೂರದಲ್ಲೂ ಸಹ ವ್ಯತ್ಯಾಸ ಆಗ್ತಾ ಇರತ್ತೆ. ಸೊ ಆ ವ್ಯತ್ಯಾಸ ಮಾಡಿಕೊಳ್ಳಬಹುದಾದಂತಹ ಮಸೂರದ ಸಾಮರ್ಥ್ಯವನ್ನ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರೀತಾರೆ. ಆದ್ರೆ ಈ ಒಂದು ಹಿಗ್ಗುವಿಕೆ ಅಥವಾ ಕುಗ್ಗುವಿಕೆ ಇದು ಏನೇ ಇದ್ರೂ ಒಂದು ಲಿಮಿಟ್ ಅಲ್ಲಿ ಮಾತ್ರ ಸಾಧ್ಯ. ಯಾಕೆ ಹೇಳಿ? ಈಗ ಒಂದು ಪಾಪೆ ಇಷ್ಟು ಗಾತ್ರದಲ್ಲಿ ಇದೆ ಅಂತ ಇಷ್ಟು ಇರೋದಿಲ್ಲ, ಚಿಕ್ಕದಾಗಿರತ್ತೆ. ನಾನು ನಿಮಗೆ ಹೇಳೋದಿಕ್ಕೆ ಇಷ್ಟು ಗಾತ್ರ ಅಂತ ತಗೊಂಡ್ರೆ ಈಗ ಇದನ್ನ ಪೂರ್ತಿಯಾಗಿ ಹೀಗೆ ಮುಚ್ಚೋದಿಕ್ ಸಾಧ್ಯನಾ? ಆಗ ಬೆಳಕು ಪ್ರವೇಶವನ್ನೇ ಪಡೆಯೋದಿಲ್ಲ ಅಲ್ವಾ. ಸೊ ಒಂದು ಹಂತದವರೆಗೆ ಮಾತ್ರ ಅದು ಕುಗ್ಗೋದಿಕ್ಕೆ ಸಾಧ್ಯ, ಒಂದು ಹಂತದವರೆಗೆ ಮಾತ್ರ ಅದು ಹಿಗ್ಗೋದಿಕ್ಕೆ ಸಾಧ್ಯ. ಅಂದ್ರೆ ನಮ್ ಕಣ್ಣು ಹೀಗೆ ಒಡೆದು ಹೋಗ್ಬಿಡ್ಬೇಕು. ಆದ್ರೆ ನಮ್ ಕಣ್ಣು ಇದ್ದ ಹಾಗೆ ಇರತ್ತೆ ಅಲ್ವಾ, ಅದು ಮಿತಿ ಮೀರಿ ಹೀಗೆ ಸಂಕುಚಿತ ಆಗೋದಿಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ಅದಕ್ಕೂ ಒಂದು ಮಿತಿ ಇದೆ, ಸಿಲಿಯರಿ ಸ್ನಾಯುಗಳಿಗೂ ಒಂದು ಮಿತಿ ಅನ್ನೋದು ಇರತ್ತೆ. ಅದನ್ನ ಮೀರಿ ಅವು ಕುಗ್ಗೋದಿಕ್ ಸಾಧ್ಯ ಇಲ್ಲ ಅಥವಾ ಹಿಗ್ಗೋದಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಕಣ್ಣಿನ ಮಸೂರದ ಸಂಗಮ ದೂರ ಒಂದು ಕನಿಷ್ಠ ಮಿತಿಗಿಂತ ಕಡಿಮೆ ಮಾಡಲು ಸಾಧ್ಯ ಇಲ್ಲ. ವಸ್ತು ಸ್ಪಷ್ಟವಾಗಿ ಮತ್ತು ಒತ್ತಡ ರಹಿತವಾಗಿ ಕಾಣುವಂತಹ ಕನಿಷ್ಠ ದೂರವನ್ನ ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಅಂತ ಕರೀತಾರೆ. ಅಂದ್ರೆ ಎಷ್ಟು ಕಡಿಮೆ ನಾವು ಸಂಗಮ ದೂರವನ್ನ ಮಾಡಬಹುದು, ಆ ಕಡಿಮೆ ದೂರವನ್ನ, ಅಂದ್ರೆ ವಸ್ತು ಸ್ಪಷ್ಟವಾಗಿ ಹಾಗೆ ನಮ್ಗೆ ಯಾವುದೇ ರೀತಿ ಒತ್ತಡ ಆಗದೇನೆ ನಮ್ಗೆ ಅದು ಸ್ಪಷ್ಟವಾಗಿ ಗೋಚರ ಆಗೋ ರೀತಿಯಲ್ಲಿ ಇರುವಂತಹ ಕನಿಷ್ಠ ದೂರ, ವಸ್ತುವಿಗೆ ಮತ್ತೆ ನಮ್ಮ ಕಣ್ಣಿಗೆ ಇರುವಂತಹ ಕನಿಷ್ಠ ದೂರವನ್ನ ಕನಿಷ್ಠ ದೃಷ್ಟಿ ದೂರ ಅಂತ ಕರೀತಾರೆ. ಇದನ್ನ ಕಣ್ಣಿನ ಸಮೀಪ ಬಿಂದು ಅಂತ ಹೇಳುದು. ಕಣ್ಣಿನ ಕನಿಷ್ಠ ದೃಷ್ಟಿ ದೂರ ಏನಿದೆಯಲ್ವಾ ಅದೇ ಸಮೀಪ ಬಿಂದು. ಸೊ ಒಬ್ಬ ಪ್ರೌಢ ವಯಸ್ಕನಿಗೆ, ಅಂದ್ರೆ ನೀವೆಲ್ಲ ಒಂದು ಹಂತವನ್ನ ದಾಟಿ ಬಂದಿರ್ತೀವಿ ಅಲ್ವಾ, ಚಿಕ್ಕ ಮಕ್ಕಳಲ್ಲ, ಅವರ ಆದ ನಂತರ ಪ್ರೌಢಾವಸ್ಥೆಗೆ ಬಂದ ನಂತರ ಒಂದು ವಯಸ್ಸಿನಲ್ಲಿರುವಂತಹ ವ್ಯಕ್ತಿಯ ಕನಿಷ್ಠ ದೃಷ್ಟಿ ದೂರ ಅಥವಾ ಸಮೀಪ ಬಿಂದು
25 ಸೆಂಟಿಮೀಟರ್ ಆಗಿರುತ್ತೆ. ಅಂದ್ರೆ ಕಣ್ಣು ಸ್ಪಷ್ಟವಾಗಿ 25 ಸೆಂಟಿಮೀಟರ್ ದೂರದಲ್ಲಿರುವಂತಹ ವಸ್ತುವನ್ನ, ಅಂದ್ರೆ 25 ಸೆಂಟಿಮೀಟರ್ ವರೆಗೆ ಇರುವಂತಹ ವಸ್ತುವನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಇದೆ. ಆಮೇಲೆ ಅದೇ ರೀತಿ ಗರಿಷ್ಠ ದೂರವನ್ನ ಕಣ್ಣಿನ ಗರಿಷ್ಠ ದೂರ ಬಿಂದು ಅಂತ ಕರೀತಾರೆ, ಅಥವಾ ದೂರದ ಬಿಂದು ಅಂತ ಹೇಳಿ. ಇದು ಸಾಮಾನ್ಯ ಕಣ್ಣಿಗೆ ಅನಂತ, ಅಂದ್ರೆ ಗರಿಷ್ಠ ಎಷ್ಟಾದ್ರೂ ದೂರ ಇರಬಹುದು, ಕನಿಷ್ಠ 25 ಸೆಂಟಿಮೀಟರ್ ದೂರದಲ್ಲಿ ಇರಬೇಕು. ನೀವು ಒಂದು ಪ್ರಯೋಗವನ್ನ ಬೇಕಿದ್ರೆ ಮಾಡಿ ನೋಡಿ. ನೀವು ಒಂದು ಪೇಪರ್ ಅನ್ನ ತಗೊಂಡು ಕಣ್ಣಿಗೆ ಹೀಗೆ ಏನಾದ್ರೂ ಬರ್ದಿದ್ದಿಟ್ಟು ಅದನ್ನ ಹೀಗೆ ಇಟ್ಕೊಳ್ಳಿ. ಬರ್ದಿದ್ದಿದೆ ಅಂತ ಇಷ್ಟ ಹತ್ರದಲ್ಲಿ ಇಟ್ಕೊಂಡು ನೀವು ಓದೋದಿಕ್ ಸಾಧ್ಯ ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಕಣ್ಣಿಗೆ ಮತ್ತೆ ಆ ವಸ್ತುವಿಗೆ ಕನಿಷ್ಠ ದೂರ 25 ಸೆಂಟಿಮೀಟರ್ ಇದ್ದಾಗ ಅದು ಸ್ಪಷ್ಟವಾಗಿ ಗೋಚರಿಸೋದಿಕ್ಕೆ ಸಾಧ್ಯ ಇದೆ. ಅದರನ್ನ ಮೀರಿ ಅದು ಹತ್ರ ಬಂತು ಅಂದಾಗ ಕಣ್ಣಿಗೆ ಅದು ಗೋಚರಿಸೋದಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಗರಿಷ್ಠ ದೂರ ಅಂತ ಅಂದ್ರೆ ಅದು ಅನಂತ. ಕೆಲವೊಬ್ಬರಿಗೆ ದೂರದಲ್ಲಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಇವಾಗೆಲ್ಲ ನಾವೆಲ್ಲ ಮೊಬೈಲ್ ಅನ್ನ, ಈ ತರ ಸ್ಕ್ರೀನ್ ಅನ್ನ ಎಲ್ಲ ತುಂಬಾ ನೋಡಿ ಟಿವಿ ನೋಡ್ತೀವಿ, ಗಂಟೆಗಟ್ಲೆ ಟಿವಿ ನೋಡ್ತೀವಿ, ಮೊಬೈಲ್ ಅನ್ನ ಹತ್ರ ಇಟ್ಕೊಂಡು ನೋಡ್ತೀವಿ ಅಲ್ವಾ? ಸೊ ಕಣ್ಣೇನಾಗಿರತ್ತೆ, ಹಾಳಾಗಿ ಹೋಗ್ಬಿಟ್ಟಿರತ್ತೆ. ಸಾಕಷ್ಟು ಜನ ಚಸ್ಮಾ ಹಾಕೊಂಡಿರೋದನ್ನ ನೀವು ನೋಡಿರ್ತೀರ. ಸೊ ಕಣ್ಣು ಒಂದು ರೀತಿಯ ನಿರಂತರವಾಗಿ ಏನಾಗ್ತಾ ಇರತ್ತೆ, ಈ ರೀತಿಯ ಒತ್ತಡಕ್ಕೊಳಗಾಗಿ ಒಂದು ದೃಷ್ಟಿಯನ್ನ, ಕ್ಲಿಯರ್ ಆಗಿರುವಂತಹ ದೃಷ್ಟಿಯನ್ನ ಕಳ್ಕೊಂಡಿರತ್ತೆ. ಆದ್ರೆ ಯಾವುದೂ ದೋಷ ಇಲ್ಲ ಅಂತ ಅಂದ್ರೆ ಎಷ್ಟು ದೂರದವರೆಗಿನ ವಸ್ತುವನ್ನಾದ್ರೂ ಸ್ಪಷ್ಟವಾಗಿ ನೋಡಬಹುದು. ಸೊ ಒಂದು ವಯಸ್ಕನಿಗೆ ಅತ್ಯಂತ ಏನು ದೂರದೃಷ್ಟಿ ಅಂತ ನಾವು ತಗೊಂಡ್ರೆ ಅದು ಅನಂತವಾಗಿರುತ್ತೆ. ಸಮೀಪ ದೃಷ್ಟಿಗೆ ಡಿಫ್ರೆನ್ಸ್ ಎಷ್ಟಿರಬೇಕು, 25 ಸೆಂಟಿಮೀಟರ್ ಆದ್ರೂ ಇರ್ಲೇಬೇಕು ಅನ್ನೋದು ನೋಡ್ಬಹುದು. ಸೊ ಇದನ್ನ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರೀತಾರೆ. ಸೊ ಮಸೂರವು ತಂತುಗಳು, ಜಿಲ್ಲೆಯಂತಹ ವಸ್ತುಗಳಿಂದ ಕೂಡಿದ್ದು ಇದರ ವಕ್ರತೆಯನ್ನು ಸಿಲಿಯರಿ ಸ್ನಾಯುಗಳಿಂದ ಸ್ವಲ್ಪ ಮಟ್ಟಿಗೆ ಮಾರ್ಪಡಿಸಬಹುದು. ಸೊ ಸಿಲಿಯರಿ ಸ್ನಾಯುಗಳು ಹಿಗ್ಗೋ ಮೂಲಕ, ಮತ್ತೆ ಇಲ್ಲಿ ನಿಮ್ಗೆ ಈ ಚಿತ್ರದಲ್ಲಿ ಕಾಣಿಸಿರಿ ಸ್ನಾಯುಗಳು ಅಂತ ಕರೀತಾರೆ. ಸೊ ಈ ಸಿಲಿಯರಿ ಸ್ನಾಯುಗಳೇನ್ ಮಾಡ್ತಾ ಇರತ್ತೆ, ವಕ್ರತೆಯನ್ನ, ಅಂದ್ರೆ ಈ ಒಂದು ಮಸೂರದ ವಕ್ರತೆಯನ್ನ ನಿಯಂತ್ರಿಸುವಂತಹ ಸಾಮರ್ಥ್ಯವನ್ನ ಸಿಲಿಯರಿ ಸ್ನಾಯುಗಳು ಹೊಂದಿರುತ್ತೆ. ಸೊ ಕಣ್ಣಿನ ಮಸೂರದ ವಕ್ರತೆಯ ಬದಲಾವಣೆಯಿಂದ ಅದರ ಸಂಗಮ ದೂರವನ್ನು ಸಹ ಬದಲು ಮಾಡಬಹುದು. ಸೊ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರ ಏನಾಗತ್ತೆ, ತೆಳ್ಳಗಾಗತ್ತೆ. ಅಂದ್ರೆ ಸೊ ಮಸೂರ ಹೀಗಿದೆ ಅಂತ ಅನ್ಕೊಂಡ್ರೆ ಸಹಜವಾಗಿ, ಅಂದ್ರೆ ಸಿಲಿಯರಿ ಸ್ನಾಯುಗಳು ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ, ಅಂದ್ರೆ ವಸ್ತುವನ್ನ ನೋಡ್ತಾ ಇದೆ ಅಥವಾ ಒಂದು ದೂರದ ಸಿಲಿಯರಿ ಸ್ನಾಯುಗಳು ವಿಶ್ರಾಂತ ಸ್ಥಿತಿಯಲ್ಲಿ ಇರುತ್ತೆ. ಆಗ ಈ ಮಸೂರ ಹೀಗಿರೋದು ತೆಳುವಾಗತ್ತೆ, ಅಂದ್ರೆ ಈ ರೀತಿಯಾಗಿ ತೆಳ್ಳಗಾಗತ್ತೆ. ಆಗ ಏನಾಗತ್ತೆ, ಹೆಚ್ಚು ದೂರದವರೆಗಿನ ವಸ್ತುವನ್ನ ಅದು ಆರಾಮವಾಗಿ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಸಂಗಮ ದೂರ ಹೆಚ್ಚಾಗತ್ತೆ. ಇದರ ಒಂದು ಸಂಗಮ ದೂರ ಹೆಚ್ಚಾಗೋದ್ರಿಂದ ದೂರದ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಾಧ್ಯ ಆಗತ್ತೆ. ಅದೇ ಹತ್ತಿರದ ವಸ್ತುವನ್ನ ನೋಡುವಾಗ ಈ ಸಿಲಿಯರಿ ಸ್ನಾಯುಗಳು ಸಂಕುಚಿತ ಆಗತ್ತೆ. ಸಂಕುಚಿತ ಆದಾಗ ಇಲ್ಲಿ ಏನು ಈ ಮಸೂರ ಹೀಗಿತ್ತಲ್ವಾ, ಅದು ಇನ್ನೂ ಕುಗ್ಗಿ ಹೀಗಾಗತ್ತೆ. ಅಂದ್ರೆ ಇನ್ನೂ ಅದು ಕುಗ್ಗಿ ಹೋಗುತ್ತೆ, ಸಣ್ಣ ಜಾಗದಲ್ಲಿ ಅದು ಬಂದು ಸೇರಿಕೊಳ್ಳುತ್ತೆ. ಆಗ ಏನಾಗತ್ತೆ, ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ, ಅಂದ್ರೆ ಸಂಗಮ ದೂರ ಕಡಿಮೆ ಆಗತ್ತೆ. ಸಂಗಮ ದೂರ ಕಡಿಮೆ ಆದಾಗ ಇದು ವಕ್ರತೆ ಹೆಚ್ಚಾದಾಗ, ಕಣ್ಣಿನ ಮಸೂರದ ವಕ್ರತೆಗಳು ಹೆಚ್ಚಾದಾಗ, ಇಲ್ಲಿ ವಕ್ರತೆ ಹೆಚ್ಚಾಯ್ತಲ್ವಾ, ಇಲ್ಲಿ ವಕ್ರತೆ ಕಡಿಮೆ ಆಗಿತ್ತು, ಅಂದ್ರೆ ಆಲ್ಮೋಸ್ಟ್ ನೇರ ಆಗ್ತಾ ಬಂದಿದೆ, ಹೌದಾ? ಬಟ್ ಇಲ್ಲಿ ವಕ್ರತೆ ಹೆಚ್ಚಾಯ್ತು. ಹೆಚ್ಚಾದಾಗ ಏನಾಗತ್ತೆ, ಕಣ್ಣಿನ ಮಸೂರ ದಪ್ಪ ಆಗತ್ತೆ. ದಪ್ಪ ಆದ ಪರಿಣಾಮ ಕಣ್ಣಿನ ಸಂಗಮ ದೂರ ಕಡಿಮೆ ಆಗತ್ತೆ. ಸೊ ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸೋದಿಕ್ಕೆ ಪ್ರಾರಂಭ ಆಗತ್ತೆ. ಸೊ ಈ ರೀತಿಯಾಗಿ ಕಣ್ಣಿನ ಮಸೂರದ ಹೊಂದಾಣಿಕೆಯನ್ನ ನಾವು ನಮ್ಮ ಕಣ್ಣಿನಲ್ಲಿ ನೋಡಬಹುದು. ಅಂದ್ರೆ ದೂರದ ವಸ್ತುವನ್ನು ನೋಡುವಾಗ ಮಸೂರ ತೆಳ್ಳಗಾಗತ್ತೆ, ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಳ್ಳುತ್ತೆ.
ಆರಾಮಾಗಿರತ್ತೆ, ಸಿಲಿಯರಿ ಸ್ನಾಯುಗಳು ಆರಾಮಾಗಿದ್ದು ದೂರದ ವಸ್ತುಗಳನ್ನ ನೋಡುವಾಗ ಮಸೂರ ತೆಳ್ಳಗಾಗೋ ಮೂಲಕ ನಮ್ಗೆ ಏನಾಗುತ್ತೆ, ಸಂಗಮ ದೂರ ಹೆಚ್ಚಾಗಿ ನಾವು ದೂರದ ವಸ್ತುವನ್ನ ಸ್ಪಷ್ಟವಾಗಿ ನೋಡಬಹುದು. ಇನ್ನು ಹತ್ತಿರದ ವಸ್ತುವನ್ನ ನೋಡುವಾಗ ಸಿಲಿಯರಿ ಸ್ನಾಯುಗಳು ಸಂಕುಚಿತ ಆಗಿ ಮಸೂರ ಏನಾಗುತ್ತೆ, ಮಸೂರದ ವಕ್ರತೆ ಜಾಸ್ತಿ ಆಗತ್ತೆ. ವಕ್ರತೆ ಜಾಸ್ತಿ ಆಗೋದ್ರಿಂದ ಸಂಗಮ ದೂರವು ಕೂಡ ಕಡಿಮೆ ಆಗತ್ತೆ. ಕಡಿಮೆ ಆಗಿ ಮಸೂರ ದಪ್ಪಗಾಗತ್ತೆ. ದಪ್ಪಗಾದಾಗ ನಾವು ಹತ್ತಿರದ ವಸ್ತುವನ್ನ ಸ್ಪಷ್ಟವಾಗಿ ನೋಡ್ಬೋದು. ಸೊ ಈ ಒಂದು ಹೊಂದಾಣಿಕೆ ಮಾಡ್ಕೊಳ್ಬಹುದಾದಂತಹ ಮಸೂರ ಈ ರೀತಿ ದೂರದ ವಸ್ತುವನ್ನ ನೋಡೋದಿಕ್ಕೆ ಹಾಗೆ ಹತ್ತಿರದ ವಸ್ತುವನ್ನ ನೋಡೋದಿಕ್ಕೆ ಸ್ಪಷ್ಟವಾಗಿ ನೋಡೋದಿಕ್ಕೆ ಅಂತ ಆ ಮಸೂರದ ಹೊಂದಾಣಿಕೆಯನ್ನ ಏನ್ ಮಾಡ್ಕೊಳತ್ತೋ ಅದನ್ನ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರೀತಾರೆ. ಓಕೆ, ಸೊ ಇವಿಷ್ಟು ಕಣ್ಣಿನ ಭಾಗಗಳು ಯಾವ ರೀತಿಯ ಬದಲಾವಣೆಯನ್ನ ಹೊಂದೋ ಮೂಲಕ ವಸ್ತುಗಳನ್ನ ಸ್ಪಷ್ಟವಾಗಿ ನೋಡೋದಿಕ್ಕೆ ಸಹಾಯವನ್ನ ಮಾಡತ್ತೆ. ಯಾವ ರೀತಿಯಾಗಿ ನಾವು ಒಂದು ವಸ್ತುವನ್ನ ನೋಡಿದಾಗ ನಮ್ಗೆ ಅದರ ಪ್ರತಿಬಿಂಬ ಹೇಗೆ ಉಂಟಾಗತ್ತೆ ಅನ್ನೋದು ಇಷ್ಟು ಆಗಿತ್ತು. ಸೊ ಸಿಲಿಯರಿ ಸ್ನಾಯುಗಳು, ಹಾಗೆ ಪಾಪೆ, ವರ್ಣಪಟಲ, ಕಾರ್ನಿಯಾ, ಮತ್ತೆ ಜಲರಸಧಾತು, ಕಾಚಕರಸಧಾತು, ಅಕ್ಷಿಪಟಲ, ಮತ್ತೆ ಚಾಕ್ಷುಷ ನರಗಳು, ಇವೆಲ್ಲವೂ ಸಹ ಸೇರಿ ಒಂದು ಕಣ್ಣಿನ ರಚನೆ ಆಗಿದ್ದು, ಇಲ್ಲಿ ಯಾವಾಗ್ಲೂ ಕೂಡ ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಕಾರ್ನಿಯಾದ ಮೇಲೆ ಬಿದ್ದಾಗ ವಕ್ರೀಭವನವನ್ನ ಹೊಂದಿ ಪಾಪೆಯ ಮೂಲಕ ಕಣ್ಣನ್ನ ಪ್ರವೇಶಿಸುತ್ತೆ. ಪಾಪೆಯ ನಂತರದಲ್ಲಿ ಇರುವಂತಹ ಮಸೂರದ ಮೂಲಕ ಬೆಳಕು ಪ್ರವೇಶಿಸಿದಾಗ ಅದೇನಾಗತ್ತೆ, ಕೇಂದ್ರೀಕೃತ ಆಗಿ ಅದು ಅಕ್ಷಿಪಟಲದ ಮೇಲೆ ವಸ್ತುವಿನ ತಲೆ ಕೆಳಗಾದಂತಹ ಮತ್ತೆ ಸತ್ಯ ಪ್ರತಿಬಿಂಬವನ್ನ ಉಂಟು ಮಾಡತ್ತೆ. ಇಲ್ಲಿ ಈ ಒಂದು ಇಲ್ಲಿರುವಂತಹ ಶಂಕುಕೋಶ ಮತ್ತೆ ದಂಡಕೋಶಗಳೇನ್ ಮಾಡುತ್ತೆ, ದಂಡಕೋಶ ಮುಖ್ಯವಾಗಿ ಈ ಬೆಳಕಿನ ಕಿರಣಗಳನ್ನ ವಿದ್ಯುತ್ ಸಂಕೇತಗಳಾಗಿ ಪರಿವರ್ತನೆ ಮಾಡಿ ಆ ಸಂಕೇತಗಳು ಚಾಕ್ಷುಷ ನರದ ಮೂಲಕ ಮೆದುಳನ್ನ ತಲುಪಿ ಅಲ್ಲಿ ಮೆದುಳಲ್ಲಿ ವಸ್ತುವಿನ ನೇರವಾದಂತಹ ಮಾಹಿತಿ ಸಂಗ್ರಹ ಆಗತ್ತೆ. ಸೊ ಆ ಮಾಹಿತಿಯನ್ನ ಮೆದುಳು ಮತ್ತೆ ಕಣ್ಣಿಗೆ ಕಳಿಸಿದಾಗ ಅಥವಾ ಮೆದುಳು ನಮ್ಗೆ ಏನಂತ ಹೇಳತ್ತೆ, ಓಕೆ ಈ ವಸ್ತು ಇದು ಅನ್ನೋದನ್ನ ನಮ್ಮ ಮೆದುಳು ನಮ್ಗೆ ಮಾಹಿತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡತ್ತೆ. ಸೊ ಅದಕ್ಕೆ ವಸ್ತುವನ್ನ ನೋಡೋದಿಕ್ಕೋಸ್ಕರ ಕಣ್ಣು ಮಾಡ್ಕೊಳ್ಬಹುದಾದಂತಹ ಒಂದು ಹೊಂದಾಣಿಕೆಯನ್ನ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಕರಿತೀವಿ. ಸೊ ಕಣ್ಣು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸವನ್ನ ಮಾಡಿದೀವಿ. ಇನ್ನು ಈ ಕಣ್ಣು, ಪ್ರತಿಯೊಬ್ಬರ ಕಣ್ಣು ಇದೇ ರೀತಿ ಕಾರ್ಯನಿರ್ವಹಿಸುತ್ತಾ? ಹಾಗೆ ನಿರ್ವಹಿಸೋದಾಗಿದ್ರೆ ನಾವ್ ಯಾರು ಚಸ್ಮಾ ಹಾಕ್ತಾನೆ ಇರ್ಲಿಲ್ಲ ಅಲ್ವಾ? ಅಂದ್ರೆ ಕಣ್ಣಿನಲ್ಲೂ ಕೂಡ ದೋಷಗಳಿರತ್ತೆ. ಹಾಗಿದ್ರೆ ಆ ದೋಷಗಳು ಯಾವ್ಯಾವ್ದು? ನಾವ್ ಯಾಕೆ ಚಸ್ಮಾವನ್ನ ಹಾಕ್ತೀವಿ? ಒಬ್ಬೊಬ್ಬರ ಚಸ್ಮಾ ಒಂದೊಂದು ರೀತಿಯಾಗಿ ಯಾಕಿರತ್ತೆ? ಇದೆಲ್ಲದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಸೊ ಇವತ್ತಿನ ಈ ವಿಷಯಗಳೆಲ್ಲದೂ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ.